ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಾರಾಯಣಾಯ ಪರಿಪೂರ್ಣ ಗುಣಾಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮೈವ ಚ ಪೂರ್ಣ ಪ್ರಜ್ಞೇಯಸ್ತು ಭಗವತ್ಕಾರ್ಯ ಸಾಧಕ. ನಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗದ ಅಚಾಡ್ಯಂ ವಾಕ್ಪಡುತ್ತುಂಚ ಹನುಮ ಸ್ಮರಣಾತ್ ಭವೇತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿತ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಆಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಓಂ ಆದಿತ್ಯಾದಿ ನವಗ್ರಹಾಃ ಶುಭಕರಾ ಮೇಷಾದಯೋ ರಾಶಯೋ ನಕ್ಷತ್ರಾಣಿ ಸಂಯೋಗಕಾಶ್ಚಿತುದಯ ತದ್ದೇವತಾ ಸದ್ಗಣಾಃ. ಮಾಸಾಬ್ದಾರ್ಥವಸ್ತದೈವ ದಿವಸಾ ಸಂಧ್ಯಾ ಚ ತಾರಾತ್ರಯಃ. ಸರ್ವೇ ಸ್ಥಾವರ ಜಂಗಮ ಪ್ರತಿದಿನಂ ಕುರುವಂತು ನೋ ಮಂಗಲಂ. ಅರಿಷ್ಟಾನಿ ಪ್ರಣಶ್ಯಂತಿ ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶಿವಂ ಚಾಸ್ತು ಗ್ರಹಾಃ ಕುರುವಂತು ಮಂಗಲಂ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ಕೆಲವರಿಗೆ ಡೌಟ್ ಬರ್ಬೋದು, ಜನವರಿ 1 ತಪ್ಪಿದ್ರು ಅಲ್ಲ. ಅಂದ್ರೆ ಸನಾತನಾದ ನಮಗೆ ಸನಾತನಿಯರಿಗೆ ಹಿಂದೂ ಧರ್ಮದ ಯಾರೆಲ್ಲ ಅನುಯಾಯಿಗಳಿದ್ದಾರೋ ಅವರಿಗೆಲ್ಲರಿಗೂ ಹೊಸ ವರ್ಷ ಯಾವುದು ಕೇಳಿದಾಗ ಚೈತ್ರ ವಸಂತ ಋತುವಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯವೇ ಅವರಿಗೆ ಹೊಸ ವರ್ಷ ಅಂತೇಳಿ. ಹಾಗೆ ಆ ವಿಶೇಷವಾಗಿ ಆ ಒಂದು ಏನು ಯುಗಾದಿ ಅಂತ ಹೇಳ್ತೇವೆ ನಾವು. ಹೆಸರೇ ಹೇಳುವ ಹಾಗೆ ಯುಗದ ಆದಿ ಅಂತ ಹೇಳಿ. ಹಾಗೆ ನಾವು ಈಗ ಉಗಾದಿ ಅಂತ ಹೇಳ್ತೇವೆ, ಉಗಾದಿಗೆ ಅದಕ್ಕೆ ಅರ್ಥ ಇಲ್ಲ ಅಂತೇಳಿ. ಹಾಗೆ ಇದು ಹೇಗೆ ಅಂತ ಕೇಳಿದಾಗ ದೀಪಾವಳಿಯಲ್ಲಿ ನಾವು ದೀಪಾವಳಿ ಹೋಗಿ ದಿವಾಳಿ ಅಂತ ಆಯ್ತಲ್ಲ, ದಿವಾಲಿ ಅಂತ ಹೇಳಿ ಅದು ಶಬ್ದ ಅಶಬ್ದ ಅಂತೇಳಿ, ಅದು ಒಳ್ಳೆ ಶಬ್ದ ಅಲ್ಲ. ಅದಕ್ಕೋಸ್ಕರವಾಗಿ ದೀಪಗಳ ಹಾವಳಿ ಅಂತೇಳಿ, ದೀಪಗಳ ಸಮೂಹ ಗುಂಪು. ಹಾಗೆಯೇ ಇಲ್ಲಿ ಯುಗಾದಿ ಅಂತೇಳಿ ಯುಗದ ಆದಿ ಪ್ರಾರಂಭ ಅಂತೇಳಿ. ಹಾಗೆ ಯುಗಗಳು ಎಷ್ಟು ಚೂರು ಅದ ಬಗ್ಗೆ ಚೂರು ವಿಮರ್ಶೆ ಮಾಡಿದಾಗ ನಮಗೆಲ್ಲ ಗೊತ್ತಿರುವ ಹಾಗೆ ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ, ಹಾಗೆ ಕೃತಯುಗ ಅಂತೇಳಿ. ಈ 4 ಯುಗಗಳಲ್ಲಿ ಒಂದೊಂದು ಚಕ್ರಗಳನ್ನು ಕೊಟ್ಟಿದ್ದಾರೆ, ಒಂದೊಂದು ವರ್ಷವನ್ನು ಹೇಳಿದ್ದಾರೆ ಅಂತೇಳಿ. ಅದಕ್ಕೆ ವಿಶೇಷವಾಗಿ ಕಲಿಯುಗದಲ್ಲಿ ಏನು ಅಂತ ಕೇಳಿದಾಗ ಅಲ್ಲಿ ಕಲಿಯುಗದಲ್ಲಿ ದೇವತೆಗಳ 1,000 ವರ್ಷ, ಮನುಷ್ಯರ ಎಷ್ಟು ವರ್ಷ ಕಲಿಯುಗ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ 4,32,000 ವರ್ಷಗಳಂತೆ ಕಲಿಯುಗ ಅಂತೇಳಿ. ನಂತರ ದ್ವಾಪರ ಯುಗ ಅದರ ಡಬಲ್ ಆಗ್ತದೆ ಅಂತೇಳಿ, ಅಂದ್ರೆ 8,64,000 ವರ್ಷ ಅದು ದ್ವಾಪರ ಯುಗ ಅಂತೇಳಿ. ಇನ್ನು ತ್ರೇತಾಯುಗ 12,90,000 ವರ್ಷ ತ್ರೇತಾಯುಗ. ಹಾಗೆ ಕೃತಯುಗ 17,28,000 ವರ್ಷ ಅದು ಏನು ಕೃತಯುಗ. ಇದನ್ನು ಒಟ್ಟಿಗೆ ಸೇರಿದಾಗ ಚತುರ್ಯುಗಗಳು ಅಂತೇಳಿ. ಎಷ್ಟು ಅಂತ ಹೇಳಿದಾಗ 43,20,000 ವರ್ಷ ಅದು ಚತುರ್ಯುಗ ಅಂತೇಳಿ. ಹೀಗೆ ಚತುರ್ಯುಗ, ಇಂತಹ ಚತುರ್ಯುಗ 1000 ಚತುರ್ಯುಗ ಅಂದ್ರೆ 43,28,000 ಇಂಟು 1000 ಅಂತೇಳಿ. ಇದು ಆದಾಗ ಬ್ರಹ್ಮನ ಅರ್ಧ ದಿನ ಅಂತೇಳಿ. ಅರ್ಧ ದಿನ ಬೆಳಿಗ್ಗೆಯಿಂದ ಏನು ಮಧ್ಯಾಹ್ನ ಅರ್ಧ ದಿನ ಅಂತೇಳಿ. ಹಾಗೆ ಅದು ಯಾವಾಗ 438 ಕೋಟಿ ವರ್ಷ ಅಂದ್ರೆ ಬ್ರಹ್ಮ ದೇವರ ಒಂದು ದಿನ ಅಂತೇಳಿ. ಇನ್ನು ಇದು ಪ್ರೈಸ್ ಮಾಡಿದಾಗ ಅಂದ್ರೆ 864 ಕೋಟಿ ವರ್ಷ ಆದ್ರೆ ಬ್ರಹ್ಮನ ಒಂದು ದಿನ ಅಂತೇಳಿ. ಹಾಗೆ ಈಗ ನಾವು ಏನು ಆ ಒಂದು ಸಂಗಮದಲ್ಲಿ ಹೇಳ್ತೇವಲ್ಲ, ವರಾಹ ಕಲ್ಪೆ ಅಂತೇಳಿ, ಅಂದರೆ ಬ್ರಹ್ಮನ 50 ವರ್ಷ ಮುಗಿದಿದೆ ಅಂತೇಳಿ. ಪದ್ಮಕಲ್ಪ ಅಂತೇಳಿ, ಭಗವಂತ ಪದ್ಮಕಲ್ಪ ಮುಗಿದು ಈಗ ವರಾಹ ಕಲ್ಪದಲ್ಲಿ ನಾವು ಇದ್ದೇವೆ ಅಂತೇಳಿ. ಹಾಗೆ ಆ ಒಂದು ವರಾಹ ಕಲ್ಪದಲ್ಲಿ ಹಾಗೆ ಈ ದಿನ ವಿಶೇಷವಾಗಿ ಆ ಒಂದು ಯುಗಾದಿ. ಹಾಗೆ ಇದು ಯಾಕೆ ಹೇಳಿದೆ ಅಂತ ಕೇಳಿದಾಗ ಕೆಲವರೆಲ್ಲ 2000 ವರ್ಷದಲ್ಲಿ ಪ್ರಳಯ ಆಗ್ತದೆ ಅಂತ ಹೇಳಿಬಿಟ್ಟಿದ್ರು. ಅದೆಲ್ಲ ಶುದ್ಧ ತಪ್ಪು ಅಂತೇಳಿ. ಯಾಕಂದ್ರೆ ನಮಗೆಲ್ಲ ಹಿಂದಿನವರೆಲ್ಲ ಲೆಕ್ಕಾಚಾರ ಹಾಕಿ ಕೊಟ್ಟಿದ್ದಾರೆ ಅಂತೇಳಿ, ಇಷ್ಟು ವರ್ಷ ಇನ್ನೂ ಇದೆ ಅಂತೇಳಿ. ಹಾಗೆ ಇನ್ನು ಯುಗಾದಿ, ಹಾಗೆ ಆ ಯುಗಗಳಲ್ಲಿ ಆದಿ. ಹಾಗೆ ಇದು ಕೇವಲ ಏನು
ನಾವು ಮಾತ್ರ ಆಚರಣೆ ಮಾಡುವುದಲ್ಲ, ಅದಕ್ಕೆ ಹಿಂದೆ ಹೇಳ್ತಾರೆ ಏನು ಶಾಸ್ತ್ರಗಳಲ್ಲಿ, ಚೈತ್ರ ಮಾಸೆ ಜಗದ್ಬ್ರಹ್ಮ ಸಸರ್ಜ ಪ್ರಥಮೇ ಹನಿಹಿ ಶುಕ್ಲ ಪಕ್ಷೆ ಸಮಗ್ರಾಂತು ತಥಾ ಸೂರ್ಯೋದಯ ಸತಿ ಅಂತೇಳಿ. ಏನು ಕೇಳಿದ್ರೆ ಭಗವಂತನ ಅವ ಯುಗದ ಆದಿಯಲ್ಲಿ ಇರುವವನು ಅಂತೇಳಿ. ಏನು ನಾವೀಗ ವಿಶೇಷವಾಗಿ ಆ ಒಂದು ಭಗವಂತನು ಹೇಳುವಾಗ ಯುಗಾದಿ ಕೃತಿಗ ಆವರ್ತೋ ನೈಕ ಮಾಯೋ ಮಹಾಶನಃ ಅಂತೇಳಿ ವಿಷ್ಣು ಸಹಸ್ರದಲ್ಲಿ ಹೇಳ್ತೇವೆ. ಭಗವಂತ ಯುಗದ ಅಧಿಪತಿ ಯಾರು ಕೇಳಿದಾಗ ಭಗವಂತ ಅಂತೇಳಿ. ಅಂತಹ ಆ ಭಗವಂತನಿಗೆ ಒಂದೊಂದು ಒಟ್ಟಿಗೆ 60 ಸಂವತ್ಸರಗಳು, 60 ಸಂವತ್ಸರಗಳಲ್ಲಿ 60 ಹೆಸರುಗಳು ಭಗವಂತನದ್ದೇ ಹೆಸರು. ಹಾಗೆ ಆಯಾಯ ಸಂವತ್ಸರದಲ್ಲಿ ಆಯಾಯ ನಿಯಾಮಕ ಭಗವಂತನೇ ಅಂತೇಳಿ. ಅದರಲ್ಲಿ ಕೆಲವು ಏನು ಕೇಳಿದ್ರೆ ಹೆಸರು ಚೇಂಜ್ ಇರ್ತದೆ ಅಂತೇಳಿ. ಅದರಲ್ಲಿ ನಮಗೆ ಎಲ್ಲ ಗೊಂದಲ. ಏನು ಕೇಳಿದ್ರೆ ಭಗವಂತನಿಗೆ ಹಲವು ಹೆಸರುಗಳು. ಅದರಲ್ಲಿ ಕ್ಷಯ ಅಂತ ಹೆಸರು ಒಂದು ಸಂವತ್ಸರದಲ್ಲಿ, ಒಂದು ಸಂವತ್ಸರದಲ್ಲಿ ವಿಕೃತಿ ಅಂತ ಹೆಸರು, ಇನ್ನೊಂದು ಸಂವತ್ಸರದಲ್ಲಿ ರಾಕ್ಷಸ ಅಂತ ಹೆಸರು, ಇನ್ನೊಂದು ಸಂವತ್ಸರದಲ್ಲಿ ರೌದ್ರ ಅಂತ ಹೆಸರು. ಹಾಗೆ ಈ ಸಂವತ್ಸರದಲ್ಲಿ ವಿಶೇಷವಾಗಿ ಪರಾಭವ ಅಂತೇಳಿ. ಪರಾಭವ ಅಂದ್ರೆ ಸೋಲು ಅಂತೇಳಿ. ನಮಗೊಂದು ಡೌಟ್, ಹೊರಗಡೆ ಯುದ್ಧವೂ ನಡೀತಾ ಇದೆ, ಅದರ ಒಟ್ಟಿಗೆ ಸೋಲು ಅಂತ ಇದೆ, ಏನು ಅಂತೇಳಿ. ಅದಕ್ಕೋಸ್ಕರವಾಗಿ ಆಗ ಹೇಳುವಾಗ ಏನು ಕೇಳಿದಾಗ ಹಾಗೆ ತಿಳ್ಕೊಳ್ಬಾರ್ದಂತೆ. ಯಾಕಂದ್ರೆ ಎಲ್ಲದೂ ಭಗವಂತನದ್ದೇ ಹೆಸರು. ನಾವೀಗ ಮಾತೃಕಾನ್ಯಾಸ ಅಂತೇಳಿ ಜಪದಲ್ಲಿ ಸಂಧ್ಯಾವಂದನಲ್ಲಿ ಮಾಡ್ತೇವೆ. ಅಂದ್ರೆ ಭಗವಂತನ ಆ ಒಂದೊಂದು ನಾವು ಏನು ಅಕಾರದಿಂದ ಒಂದು ಕ್ಷಕಾರದವರೆಗೆ ಭಗವಂತನ ಆ ಹೆಸರನ್ನು ನಾವು ಚಿಂತನೆ ಮಾಡುವಂತದ್ದು. ಅಂ ಅಜಾಯ ನಮಃ, ಆಂ ಆನಂದಾಯ ನಮಃ, ಇಂ ಇಂದ್ರಾಯ ನಮಃ, ಇಂ ಈಶಾಯ ನಮಃ, ಉಂ ಉಗ್ರಾಯ ನಮಃ, ಉಂ ಊರ್ಜಾಯ ನಮಃ, ಋಂ ಋತಂಬರಾಯ ನಮಃ, ಋಂ ಮೃಗಾಯ ನಮಃ, ಋಂ ಋಷಾಯ ನಮಃ, ಏಂ ಏಕಾತ್ಮನೇ ನಮಃ, ಐಂ ಐರಾಯ ನಮಃ, ಓಂ ಔಜವತೆ ನಮಃ, ಔರಸಾಯ ನಮಃ, ಅಂತಾಯ ನಮಃ, ಅರ್ಧಗರ್ಭಾಯ. ಹೀಗೆ ಒಂದೊಂದು ಅಕ್ಷರಕ್ಕೂ ಒಂದೊಂದು ಭಗವಂತನ ಹೆಸರು. ಹೀಗೆ ಇದ್ದಾಗ ಅಕಾರದಿಂದ ಸಕಾರದವರೆಗೆ ಎಲ್ಲವೂ ಭಗವಂತನದ್ದೇ ಹೆಸರು ಅಂತೇಳಿ. ಹೀಗೆ ಇದ್ದಾಗ ಯಾರು ಬೈದ್ರು ಅದು ಭಗವಂತನ ನಾಮ ಅಂತ ತಿಳ್ಕೊಳ್ಬೇಕು ಅಂತ. ಯಾಕಂದ್ರೆ ಆಯಾ ಹೆಸರಲ್ಲಿ ಇರುವವನು ಭಗವಂತ. ಹಾಗೆ ಇರುವಾಗ ಯಾವ ಹೆಸರು ಕೊಟ್ಟರೂ ಅದರಲ್ಲಿ ಭಗವಂತ ಸನ್ನಿಧಾನ ಇದೆ ಅಂತೇಳಿ ಒಂದಾದ್ರೆ, ಇನ್ನು ಎರಡನೆಯ ಚಿಂತನೆ ಪರಾಭವ ಅಂತ ಏನು ಕೇಳಿದಾಗ ಸೋಲು. ಹೌದು, ಸೋಲು ಯಾರಿಗೆ ಅಂತ ಕೇಳಿದಾಗ ನಮ್ಮಲ್ಲಿರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯಗಳಿಗೆ, ಷಡ್ ವೈರಿಗಳಿಗೆ ಸೋಲಾಗಲಿ ಅಂತೇಳಿ. ಹಾಗೆ ನಮಗೆ ಇರುವಂತಹ ಏನು ಉದಾಸೀನ, ಆ ಉದಾಸೀನಕ್ಕೆ ಕೆಲಸಗಳು ನಾಳೆ ಮಾಡ್ತೇವೆ, ನಾಡ್ದು ಮಾಡಿದ್ರೆ ಆಯ್ತು ಅಂತಿದೆ ಅಲ್ಲ, ಅದೆಲ್ಲ ಬೇಡ, ಅದಕ್ಕೆಲ್ಲ ಸೋಲಾಗಲಿ. ನಾಳಿನ ಕೆಲಸ ಇವತ್ತೇ ಮಾಡುವ, ಇವತ್ತದ್ದು ಈಗಲೇ ಮಾಡುವ ಅಂತೇಳಿ ಹಾಗೆ ತಿಳಿದುಕೊಂಡು ಮಾಡಿದಾಗ ಎಲ್ಲವೂ ಜಯ ಪ್ರಾಪ್ತಿ ಅಂತೇಳಿ. ಹಾಗೆ ಈ ಪರಾಭವ ಯಾರು ಹೆದರುವುದು ಬೇಡ. ಈ ಪರಾಭವ ಸಂವತ್ಸರದಲ್ಲಿ ಸೋಲಿದ್ರು ನಮ್ಮ ದುಷ್ಟರಿಗೆ, ದುರ್ಜನರಿಗೆ ಸೋಲಾಗಲಿ, ಸಜ್ಜನರಿಗೆ ಗೆಲುವಾಗಲಿ ಅಂತೇಳಿ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಅಂತೇಳಿ. ಹಾಗೆ ಇನ್ನು ಏನು ಕೇಳಿದ್ರೆ ಆ ಒಂದು ಚೈತ್ರ ಮಾಸೆ ಜಗದ್ವರ್ಮ ಏನು ಕೇಳಿದಾಗ ಭಗವಂತ ಎಲ್ಲವೂ ಸೃಷ್ಟಿ ಮಾಡುವವನು ಭಗವಂತ. ಹಾಗೆಯೇ ಆ ಭಗವಂತ ಸೃಷ್ಟಿಯನ್ನು ಮಾಡಬೇಕು ಅಂತೇಳಿ ಅವನಿಗೆ ಇಚ್ಛೆ ಆಯ್ತಂತೆ. ಇಚ್ಛೆ ಆಗಿ ಭಗವಂತ ತನ್ನ ನಾಭಿ ಕಮಲದಿಂದ ಏನು ಬ್ರಹ್ಮನನ್ನು ಸೃಷ್ಟಿ ಮಾಡ್ತಾನೆ ಅಂತೇಳಿ. ಹಾಗೆ ಆ ಭಗವಂತನ ಆ ಬ್ರಹ್ಮನಿಗೆ ಒಂದು ಏನು ಜವಾಬ್ದಾರಿಯನ್ನು ಕೊಡ್ತಾನಂತೆ. ನಾನು ಸೃಷ್ಟಿ ಮಾಡಿದ್ದೇನೆ, ಅದನ್ನು ಮುಂದುವರಿಸುವ ಹೋಗುವಂತದ್ದು ನಿನ್ನ ಜವಾಬ್ದಾರಿ ಅಂತೇಳಿ. ಆಗ ಬ್ರಹ್ಮದೇವರು ತುಂಬಾ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಆ ಭಗವಂತನ ಆ ಒಂದು ಸಾಕ್ಷಾತ್ಕಾರವನ್ನು ತನ್ನಲ್ಲಿ ತೊಡಗಿಸಿಕೊಂಡು ನಂತರ ಆ ಏನು ಆ ಒಂದು ಕಾರ್ಯವನ್ನು ಆರಂಭ ಮಾಡಿದ ದಿವಸ ಏನಿದೆ ಅದು ಚೈತ್ರ ಮಾಸದ ಆ ಶುಕ್ಲ ಪಕ್ಷದ ಪ್ರತಿಪದೆಯಾದ ಇವತ್ತು ದಿವಸ ಯುಗಾದಿ ಅಂತೇಳಿ. ಹಾಗೆ ಯುಗದ ಆದಿ, ಯುಗದ ಪ್ರಾರಂಭ. ಇದು ಕೇವಲ ನಾವು ಮಾತ್ರ ಆಚರಣೆ ಮಾಡುವುದಲ್ಲ, ಹೊರಗೆ ಪ್ರಕೃತಿಯು ಸಹ ಆಚರಣೆ ಮಾಡ್ತದೆ ಅಂತೇಳಿ. ಯಾಕಂದ್ರೆ ಈಗ ಸ್ಪ್ರಿಂಗ್ ಬ್ರೇಕ್ ಎಲ್ಲ ಮಕ್ಕಳಿಗೆ ಉಂಟಲ್ಲ, ಸ್ಪ್ರಿಂಗ್ ಅಲ್ಲಿ ಎಲ್ಲ ಆ ಒಂದು ಏನು ಆ ಮರಗಳು ಆ ಒಂದು ಚಿಗುರು ಒಡೆಯುವಂತದ್ದು, ಮೊಳಕೆ ಒಡೆಯುವಂತದ್ದು, ಅದರಲ್ಲಿ ಬೀಜಗಳು ಒಡೆಯುವಂತದ್ದು, ಹಾಗೆ ಆ ಎಲೆ ಮರಗಳೆಲ್ಲ ಆ ಏನು ಆ ಒಂದು ಎಲೆಗಳನ್ನು ಬಿಡುವಂತದ್ದು ಈ ಹೊತ್ತು. ಅಂದ್ರೆ ಸಂಭ್ರಮಾಚರಣೆ ಅಂತೇಳಿ ನಾವು ಯುಗಾದಿಯ ಸಂಭ್ರಮಾಚರಣೆ ಮಾಡ್ತೇವೆ. ಹಕ್ಕಿಗಳ ಚಿಲಿಪಿಲಿ ಸದ್ದು ಎಲ್ಲವೂ ಈ ದಿವಸ ಮಾತ್ರ ಅಂತೇಳಿ ಯುಗಾದಿಯಲ್ಲಿ. ಅದೇ ನಾವು ಜನವರಿ 1 ಚಳಿಯಲ್ಲಿ ಯಾವ ಪಕ್ಷಿಗಳು ಇಲ್ಲ, ಯಾವ ಮರಗಳಲ್ಲಿ ಯಾವ ಎಲೆಗಳು ಇರುವುದಿಲ್ಲ ಅಂತೇಳಿ. ಅದಕ್ಕೋಸ್ಕರವಾಗಿ ಈ ಒಂದು ಯುಗಾದಿಯ ಈ ಒಂದು ಆದಿಭಾಗ ಏನಿದೆ, ಈ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆ ಏನಿದೆ, ಇದು ಕೇವಲ ನಾವು ಮಾತ್ರ ಆಚರಣೆ ಮಾಡುವುದಲ್ಲ,
ಹೊರಗಡೆ ಪ್ರಾಣಿ ಪಕ್ಷಿಗಳು ಸಂಭ್ರಮ ಆಚರಣೆ ಮಾಡ್ತಾರೆ ಅಂತೇಳಿ. ಹಾಗೆ ಆ ಒಂದು ಯುಗದ ಆದಿ ಅಂತೇಳಿ. ಹಾಗೆ ಈ ಒಂದು ಯುಗದ ಆದಿಯಲ್ಲಿ ಈ ಯುಗಾದಿಗಳಲ್ಲಿ ಏನು ಕೇಳಿದಾಗ ಆ ಸಂವತ್ಸರದ ಪರಿಚಯ ಆಯಿತು. ಇನ್ನು ಹಾಗೆ ಯಾಕೆ ಮಾಡಬೇಕು ಅಂತ ಗೊತ್ತಾಯಿತು. ಇನ್ನು ಯುಗದ ಒಂದು ಕಾರ್ಯಾಚರಣೆ ಹೇಗೆ, ಯಾವ ರೀತಿಯಲ್ಲಿ ಅದನ್ನು ನಾವು ಆಚರಣೆಗೆ ತರಬೇಕು ಎನ್ನುವಂಥದ್ದನ್ನು ಒಂದು ಹಿಂದಿನವರು ನಮಗೆ ಹೇಳಿಕೊಟ್ಟಿದ್ದಾರೆ. ಹೀಗೆ ಯುಗಾದಿಯನ್ನು ಸಂಭ್ರಮ ಆಚರಣೆ ಮಾಡಬೇಕು ಅಂತೇಳಿ. ಬೆಳಗ್ಗೆ ಬೇಗ ಏಳಬೇಕು ಅಂತೇಳಿ. ಯಾವಾಗ ಏಳಬೇಕು ಅಂತ ಕೇಳಿದಾಗ ಮಧ್ವಾಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ, ಬ್ರಾಹ್ಮೆ ಮುಹೂರ್ತೆ ಚೋತ್ತಾಯ ಅಂತೇಳಿ. ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು ಅಂತೇಳಿ. ಯಾವಾಗ ಅಂದ್ರೆ ದೇವತೆಗಳು ಏಳುವಂತಹ ಸಮಯ, ಅಂದ್ರೆ ಅನುಷ್ಠಾನಕ್ಕೆ ಏಳುವಂತ ಸಮಯ ಸೂರ್ಯೋದಯದ 2 ಗಂಟೆ ಮುಂಚೆ. ಈಗ 6 ಗಂಟೆಗೆ ಸೂರ್ಯೋದಯ ಆದರೆ 4 ಗಂಟೆಗೆ ಏಳ್ಬೇಕು ಅಂತೇಳಿ ಆಚಾರ್ಯ ಸರಿ ಹೇಳಿ 4 AM PM ಅಂತ ಹೇಳೋರಿದ್ದಾರೆ. ಅದಕ್ಕೋಸ್ಕರವಾಗಿ ಅದ್ರಲ್ಲಿ ಡೌಟ್ ಬೇಡ, AM ಅಂತೇಳಿ. ಯಾಕಂದ್ರೆ ಈಗ ಸ್ಪ್ರಿಂಗ್ ಬ್ರೇಕ್ ಅಲ್ಲ, ಮಲ್ಕೊಳ್ಳೋದೇ 2 ಗಂಟೆ 3 ಗಂಟೆ ಆಗ್ತದೆ, ಮತ್ತೆ 4 ಗಂಟೆಗೆ ಎಲ್ಲಿ ಹೇಳುವಂತದ್ದು. ಅದಕ್ಕೋಸ್ಕರ ಹಾಗಲ್ಲ, 4 ಗಂಟೆಗೆ ಏಳಬೇಕು ಅಂತೇಳಿ. ಸೂರ್ಯೋದಯ 7 ಗಂಟೆ ಆದ್ರೆ 5 ಗಂಟೆಗಾದ್ರೂ ಏಳಬೇಕು ಅಂತ. ಎದ್ದು ಏನು ಮಾಡ್ಬೇಕು, ನಾನು ಹೇಳ್ತೇನೆ ಎದ್ದು ಏನು ಕೇಳಿದ್ರೆ ನೀರು ಕುಡಿದು ಮಲ್ಕೊಳ್ತೇನೆ, ಅದು ಆಗುದಿಲ್ಲ ಅಂತೇಳಿ. ಎದ್ದಾದ್ಮೇಲೆ ತನ್ನ ಕೃತ್ಯ ಕ್ರಿಯೆಗಳನ್ನೆಲ್ಲ ನಡೆಸಿ ನಂತರ ವಿಶೇಷವಾಗಿ ಬಂದು ಏನು ಕೆಲವು ಮಂಗಳ ದ್ರವ್ಯಗಳನ್ನು ವೀಕ್ಷಣೆ ಮಾಡಬೇಕು ಅಂತೇಳಿ. ಅದನ್ನು ಮುಂದಿನವ್ರು ಹೇಳ್ತಾರೆ, ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತೆಂಚ ಭೂಪತಿಂ ಆಚಾರ್ಯ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ. ಈ ಮಂಗಳ ದ್ರವ್ಯಗಳನ್ನೆಲ್ಲ ನಾವು ನೋಡಬೇಕು ಅಂದ್ರೆ ಈ ನೋಡಿದಾಗ ಇಡೀ ವರ್ಷ ನಮಗೆ ಮಂಗಳವಾಗ್ತದೆ ಅಂತೇಳಿ. ಏನೇ ನೋಡ್ಬೇಕು, ಕಪಿಲಾಂ ಅಂದ್ರೆ ಕಪಿಲ ವರ್ಣದ ಹಸುವನ್ನು, ಹಾಗೆಯೇ ದರ್ಪಣ ಕನ್ನಡಿಯನ್ನು, ಹಾಗೆಯೇ ಆಕಾಶವನ್ನು, ಹಾಗೆ ಆ ಒಂದು ರಾಜನನ್ನು, ಹಾಗೆ ತಿಳಿದಂತಹ ಪಂಡಿತರನ್ನು, ಹಾಗೆ ಅನ್ನ ಕೊಟ್ಟಂತಹ ಆ ದಣಿಯನ್ನು, ಹಾಗೆ ಆ ಒಂದು ಪತಿವ್ರತ ಸ್ತ್ರೀಯರನ್ನೆಲ್ಲ ನೋಡಿದಾಗ ನಮಗೆ ಆಯುಷ್ಯ ಅಭಿವೃದ್ಧಿ, ಹಾಗೆ ನಮಗೆಲ್ಲವೂ ಒಳ್ಳೆಯ ಒಂದು ಏನು ಕೇಳಿದ್ರೆ ಭಾಗ್ಯ ಪ್ರಾಪ್ತಿಯಾಗ್ತದೆ ಅಂತೇಳಿ. ಆದ್ರೆ ಈಗಿನ ಒಂದು ಲೇಟೆಸ್ಟ್ ಟ್ರೆಂಡ್ ಏನು ಕೇಳಿದಾಗ ಇದು ಚೇಂಜ್ ಮಾಡಿದ್ದಾರೆ ಅಂತೇಳಿ. ಈಗ ಏನು ಕೇಳಿದಾಗ ನಾವು ಬೆಳಗ್ಗೆ ಎದ್ದು ಏನು ಮಾಡ್ತೇವೆ ಅಂತ ಕೇಳಿದಾಗ, ಏನು ಶ್ಲೋಕ ಹೇಳಬೇಕು ಅಂತ ಕೇಳಿದಾಗ ಆಪಲ್, ಸ್ಯಾಮ್ಸಂಗ್, ಮತ್ತೆ ಮೋಟ್ರೋಲಾ, ಮತ್ತೇನು ವಿವೋ, ಮೈಕ್ರೋಮ್ಯಾಕ್ಸ್, ಏತಾನಿ ಮೊಬೈಲ್ ಪಶ್ಚಾನಿ ಮಹಾಪಾತಕ ನಾಶನಂ ಅಂತೇಳಿ ಹೀಗಾಗಿ ಹೋಗಿದೆ. ಅಂದ್ರೆ ಬೆಳಿಗ್ಗೆ ಯಾರೆಲ್ಲ ಹೇಳ್ತಾ ನೋಡ್ತಾರೋ ಅವರೆಲ್ಲ ದೊಡ್ಡ ದೊಡ್ಡ ಸಾಧನೆ ಮಾಡ್ತಾರೆ ಅಂತೇಳಿ. ಹಾಗೆ ಮಾಡಬಾರದು. ಯಾಕಂದ್ರೆ ಮೊಬೈಲ್ ನಾವು ಎಷ್ಟು ಎಡಿಟ್ ಆಗಿದ್ದಾರೆ ಇದಾಗ ಮೊಬೈಲ್ ಹೇಳಿದಾಗೆ ನಾವು ಕೇಳ್ತಾ ಇದ್ದೇವೆ. ಆಕ್ಚುಲಿ ಆಗಿ ನಾವು ಹೇಳಿದಾಗೆ ಮೊಬೈಲ್ ಕೇಳಬೇಕು, ಇದು ವಿರುದ್ಧವಾಗಿದೆ ಅಂತೇಳಿ. ಅದನ್ನು ಕಡಿಮೆ ಮಾಡಬೇಕು, ಬೆಳಿಗ್ಗೆ ಬೇಗ ಏಳಬೇಕು, ಎದ್ದಾದ್ಮೇಲೆ ಆ ಒಂದು ಮಂಗಳ ದ್ರವ್ಯಗಳನ್ನು ನಾವು ನೋಡಬೇಕು ಅಂತೇಳಿ. ಇದಕ್ಕೆ ನಮ್ಗೆ ಸೌಭಾಗ್ಯ ಪ್ರಾಪ್ತಿಯಾಗ್ತದೆ. ನಂತರ ಏನು ಮಾಡಬೇಕು ಅಂತ ಕೇಳಿದಾಗ, ನಂತರ ಕಣಿ ನೋಡುವಂತಹ ಶಾಸ್ತ್ರ ಅಂತೇಳಿ ಒಂದೊಂದು ಪ್ರದೇಶದಲ್ಲಿ ಇದೆ ಅಂತಂದ್ರೆ, ಆ ಒಂದು ಗದ್ದೆಯಲ್ಲಿ ಬೆಳೆದಂತಹ ಏನು ವಸ್ತುಗಳಿದೆ ಅದನ್ನೆಲ್ಲ ಒಂದು ತಟ್ಟೆಯಲ್ಲಿ ಇಟ್ಟು ದೇವರಿಗೆ ಸಮರ್ಪಣೆ ಮಾಡಿ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡುವಂತದ್ದು ಒಂದು ಸಂಪ್ರದಾಯ ಇದೆ ಅಂತೇಳಿ. ಇನ್ನು ವಿಶೇಷವಾಗಿ ತೈಲಾಭ್ಯಾಂಗ ಮಾಡಬೇಕು, ಎಣ್ಣೆ ಹಚ್ಚಿಕೊಂಡು ಸ್ನಾನವನ್ನು ಮಾಡುವಂತದ್ದು ಈ ದಿನ ಅಂತೇಳಿ. ಅದಕ್ಕೆ ಹೇಳ್ತಾರೆ, ವತ್ಸರಾದವು ವಸಂತಾದೌ ಬಲಿಪಾಡ್ಯೆ ತದೈವಚ ತೈಲಾಭ್ಯಾಂಗಂ ನಕುರ್ವಾಣ ನರಕಂ ಪ್ರತಿಪದ್ಯತೆ ಅಂತೇಳಿ. ಅಂದರೆ ಯಾವಾಗೆಲ್ಲ ಆ ಒಂದು ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು ಅಂತ ಕೇಳಿದಾಗ ವತ್ಸರಾದವು ವಸಂತಾದವು ಅಂತೇಳಿ. ಅಂದ್ರೆ ಒಂದು ಸೌರಮಾನದ ಯುಗಾದಿ, ಹಾಗೆ ಚಾಂದ್ರಮಾನದ ಯುಗಾದಿಯಲ್ಲಿ ಆ ಒಂದು ಆಚರಣೆ. ಇನ್ನು ಹಾಗೆಯೇ ಬಲಿಪಾಡ್ಯ ಅಂದ್ರೆ ದೀಪಾವಳಿ ದಿವಸ. ಹಾಗೆಯೇ ಇನ್ನು ವಿಶೇಷವಾಗಿ ಆ ಒಂದು ತೈಲಾಭ್ಯಾಂಗ, ಈ ದಿವಸಗಳಲ್ಲಿ ಯಾರೆಲ್ಲ ತೈಲಾಭ್ಯಾಂಗ ಮಾಡುವುದಿಲ್ಲ, ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡುವುದಿಲ್ಲ, ಅವರು ನರಕ ದರ್ಶನವನ್ನು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಎಲ್ಲರೂ ಆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಮಾಡದಿಲ್ಲದವರು ಬರುವ ವರ್ಷದಿಂದ ಆದರೂ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ನಮಗೆ ತಿಳಿಸ್ತದೆ ಅಂತೇಳಿ. ಹಾಗೆ ಆ ಒಂದು ಎಲ್ಲ ಸ್ನಾನವನ್ನು ಮಾಡಿದ ನಂತರ ಬಂದು ತಮ್ಮ ಏನು ಜಪ ಪೂಜೆಗಳನ್ನೆಲ್ಲ ಮಾಡಿ ಹೊಸ ಬಟ್ಟೆಯನ್ನು ಧರಿಸಿಕೊಂಡು ಆ ಒಂದು ದೇವಸ್ಥಾನಗಳೆಲ್ಲ ಹೋಗಿ ದೇವರ ದರ್ಶನವನ್ನು ಪಡೆದು ಹಿರಿಯರ ದರ್ಶನವನ್ನು ಪಡೆದು ಅವರಿಗೆಲ್ಲ ನಮಸ್ಕಾರ ಮಾಡಿ ನಂತರ ಪಂಚಾಂಗ ಶ್ರವಣವನ್ನು ನಡೆಸುವಂತದ್ದು ಅಂತೇಳಿ. ಪಂಚಾಂಗ ಅಂತೇಳಿ ಯಾವುದು ಅಂತ ಕೇಳಿದಾಗ ಆ ಒಂದು ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಅಂತೇಳಿ 5 ಪಂಚಾಂಗಗಳು. ಇದು ನಿತ್ಯದಲ್ಲೂ ಇದು ಏನು ಕೇಳಿದ್ರೆ ಬದಲಾಗುವಂತಹದ್ದು 5ಗಳು. ಇದನ್ನು ನಾವು ನಿತ್ಯದಲ್ಲೂ ಏನು ಕೇಳಬೇಕು. ಅದರಲ್ಲೂ ವಿಶೇಷವಾಗಿ ಏನು ಕೇಳಿದಾಗ ಆ ಒಂದು ಯುಗಾದಿ ದಿವಸ ಕೇಳಲೇಬೇಕು ಅಂತೇಳಿ. ಕೇಳಿದ್ರೆ ಏನಾಗುತ್ತೆ ಅಂತ ಕೇಳಿದಾಗ
ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾತ್ ಆಯುಷ್ಯವರ್ಧನಂ ನಕ್ಷತ್ರಾತ್ ಹರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧ್ಯರ್ಥಂ ಪಂಚಾಂಗಂ ಫಲಮುತ್ತಮಂ ಅಂತ ಹೇಳಿ. ಏನು ಕೇಳಿದ್ರೆ ಆಯಾಯ ತಿಥಿಯಲ್ಲಿ ಆಯಾಯ ನಕ್ಷತ್ರಗಳಲ್ಲಿ ಯೋಗ ಕರಣಗಳಲ್ಲಿ ಆಯಾಯ ದೇವತೆಗಳು ಇದ್ದು ನಮಗೆ ಫಲವನ್ನು ನೀಡುತ್ತಾರೆ ಅಂತ ಹೇಳಿ. ಯಾಕಂದ್ರೆ ಭಗವಂತ ಕೇಳ್ತಾನೆ ಭಗವದ್ಗೀತೆಯಲ್ಲಿ, ಕರ್ಮಣ್ಯೇ ವಾಧಿಕಾರಸ್ಥೆ ಆ ಫಲೇಶು ಕದಾಚನ, ಫಲವನ್ನು ನೀನು ಕೇಳಬೇಡ ಅಂತೇಳಿ. ಆದ್ರೆ ನಮಗೆ ಫಲ ಬೇಕೇ ಬೇಕು, ಅದಕ್ಕೋಸ್ಕರ ಹಾಗಾದರೂ ನೀನು ಕೇಳು ಅಂತೇಳಿ, ಮಾಡು ಆಚರಣೆಯನ್ನು ಮಾಡು ಅಂತೇಳಿ ಹಿರಿಯರು ನಮಗೆ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ ಅಂತೇಳಿ. ಏನು ಮಾಡಬೇಕು, ಏನು ಮಾಡಿ ತಿಥಿಯನ್ನು ಕೇಳಿದಾಗ ತಿಥೇಶ್ಚ ಶ್ರಿಯಂ ಆಪ್ನೋತಿ, ನಮಗೆ ಸಂಪತ್ತನ್ನು ಆ ತಿಥಿ ನೀಡ್ತಾ, ಅಂದ್ರೆ ತಿಥಿಯ ಅಭಿಮಾನಿ ದೇವತೆ ನಮಗೆ ನೀಡ್ತಾರೆ ಅಂತೇಳಿ. ತಿಥೇಶ್ಚ ಶ್ರಿಯಂ ಆಪ್ನೋತಿ ವಾರಾತ್ ಆಯುಷ್ಯವರ್ಧನಂ, ವಾರವನ್ನು ಕೇಳುವುದರಿಂದ ನಮ್ಮ ಆಯುಷ್ಯ ಅಭಿವೃದ್ಧಿ ಆಗ್ತದೆ ಅಂತೇಳಿ. ನಕ್ಷತ್ರಾತ್ ಹರತೆ ಪಾಪಂ, ನಕ್ಷತ್ರವನ್ನು ಇವತ್ತು ಯಾವ ನಕ್ಷತ್ರ ಅಂತ ಕೇಳುವುದರಿಂದ ನಮ್ಮ ಎಲ್ಲ ಪಾಪಗಳೆಲ್ಲ ನಾಶವಾಗ್ತದೆ ಅಂತೇಳಿ. ಇನ್ನು ಯೋಗಗಳನ್ನು ಕೇಳುವುದರಿಂದ ನಮ್ಮ ರೋಗಗಳೆಲ್ಲ ನಾಶವಾಗ್ತದೆ. ಹಾಗೆಯೇ ಕರಣಗಳನ್ನು ಆಲನೆ ಮಾಡುವುದರಿಂದ ನಮಗೇನು ಎಲ್ಲ ಕಾರ್ಯಗಳ ಸಿದ್ಧಿ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರವಾಗಿ ಯೋಗ, ನಕ್ಷತ್ರ, ಕರಣ ಹಾಗೆ ಆ ತಿಥಿಗಳನ್ನು ಎಲ್ಲ ನಾವು ಕೇಳಬೇಕು ಅಂತೇಳಿ. ಅದಕ್ಕೋಸ್ಕರವಾಗಿ ಇನ್ನು ನಿತ್ಯದಲ್ಲೂ ಪಂಚಾಂಗವನ್ನು ಪಠನೆ ಮಾಡಬೇಕು ಅಂತೇಳಿ. ಪಂಚಾಂಗಂ ಪಠತೆ ನಿತ್ಯಂ ಶೋತು ಮುಚ್ಚಂತ ಏನರ ಅಗ್ನಿಷ್ಟೋ ಫಲಂ ತೇಷ ಗಂಗಾ ಸ್ನಾನಂ ದಿನೇ ದಿನೇ ಅಂತೇಳಿ. ಯಾರು ನಿತ್ಯದಲ್ಲೂ ಆ ಒಂದು ಪಂಚಾಂಗ ಶ್ರವಣವನ್ನು ಮಾಡ್ತಾರೋ ಅಥವಾ ಯುಗಾದಿಗಳಲ್ಲಿ ಪಂಚಾಂಗ ಶ್ರವಣವನ್ನು ಮಾಡ್ತಾರೋ ಅವರಿಗೆ ಅಗ್ನಿಷ್ಠೋಮ ಎನ್ನುವ ದೊಡ್ಡ ಒಂದು ಯಾಗ ಅಂತೆ, ಆ ಯಾಗ ಮಾಡಿದಂತ ಫಲ ಪ್ರಾಪ್ತಿಯಾಗ್ತದೆ ಅಂತೇಳಿ. ಅಷ್ಟೇ ಅಲ್ಲ, ಅವರು ಗಂಗಾ ಸ್ನಾನ ಮಾಡಿದಂತಹ ಒಂದು ಪುಣ್ಯ ಅವರಿಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರವಾಗಿ ಪಂಚಾಂಗ ಶ್ರವಣವನ್ನು ಮಾಡಬೇಕು ಅಂತೇಳಿ. ಇನ್ನು ಮಂಗಳಂ ನಿತ್ಯ ಕಲ್ಯಾಣಂ ಲಕ್ಷ್ಮೀ ಸೌಭಾಗ್ಯವರ್ಧನಂ ಮನೋರಥಂ ಪ್ರಾಪ್ತಿಕರಂ ಪಂಚಾಂಗಂ ಅವಧಾರಯ ಅಂತೇಳಿ. ಇನ್ನು ಪಂಚಾಂಗವನ್ನು ಕೇಳಿದಾಗ ಏನಾಗುತ್ತೆ, ಅವನಿಗೆ ಮಂಗಳ ಪ್ರಾಪ್ತಿ ಆಗ್ತದೆ. ಯಾಕಂದ್ರೆ ಆ ಒಂದು ಭಗವಂತನ ಆ ಒಂದು ಏನು ಆ ಪಂಚಾಂಗಗಳನ್ನು ಕೇಳಿದಾಗ ಮಂಗಳಂ ನಿತ್ಯ ಕಲ್ಯಾಣ, ನಿತ್ಯದಲ್ಲೂ ಅವನಿಗೆ ಕಲ್ಯಾಣ ಪ್ರಾಪ್ತಿ ಆಗ್ತದೆ, ಅವನಿಗೆ ಸೌಭಾಗ್ಯ ಪ್ರಾಪ್ತಿ ಆಗ್ತದೆ. ಹಾಗೆ ಅವನ ಮನಸ್ಸಿನ ಏನೇನು ಬಯಕೆಗಳಿದೆಯೋ ಅದೆಲ್ಲ ಆ ಒಂದು ಪಂಚಾಂಗವನ್ನು ಕೇಳುವುದರಿಂದ, ಪಾಲನೆ ಮಾಡುವುದರಿಂದ ಅದೆಲ್ಲ ಕಾರ್ಯಗಳೆಲ್ಲ ಸಿದ್ಧಿ ಪ್ರಾಪ್ತಿ ಆಗ್ತದೆ ಅಂತ. ಅದಕ್ಕೋಸ್ಕರವಾಗಿ ಆ ಪಂಚಾಂಗವನ್ನು ಕೇಳುವಂತದ್ದು ಈಗ ಎಲ್ಲ ಸಂಕಲ್ಪ ಮಾಡಿಕೊಳ್ಳುವ. ಯಾಕಂದ್ರೆ ಭಗವಂತ ಗೀತೆಯಲ್ಲಿ ಹೇಳುವ ಹಾಗೆ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಮೊದಲಿಗೆ ಸಂಕಲ್ಪ, ನಂತರ ಕೃಷ್ಣಾರ್ಪಣ ಬಿಡಲೇಬೇಕು ಅಂತ. ಹಾಗೆ ಆ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳುವಂತದ್ದು ಎಲ್ಲರೂ ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ನೂತನ ಸಂವತ್ಸರಸ್ಯ ಶೋಭನ ಫಲ ಸಿದ್ಧ್ಯರ್ಥಂ ಕಾಲ ನಿಯಾಮಕ ಶಿಂಶುಮಾರಾತ್ಮಕ ಲಕ್ಷ್ಮೀನಾರಾಯಣ ಪರಿಪೂರ್ಣ ಅನುಗ್ರಹ ಪ್ರಸಾದ ಪ್ರಾಪ್ತ್ಯರ್ಥಂ ಸಂವತ್ಸರ ಫಲ ನಾನು ಪಠನ ಅಂತ ಹೇಳ್ತೇನೆ, ನೀವು ಶ್ರವಣ ಅಂತ ಹೇಳಿ. ಶ್ರವಣ ಪೂರ್ವಕಂ ಪಂಚಾಂಗ ಪಠನಾಖ್ಯಂ ಕರ್ಮ ಕರಿಷ್ಯೆ. ಓಂ ತದೇವ ಲಗ್ನಂ ದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇ ಅಂಗ್ರಿಂ ಸ್ಮರಾಮಿ. ಓಂ ಅಂತ ಹೇಳಿದ ಹಾಗೆ ಸಂವತ್ಸರಗಳು ವಿಶೇಷವಾಗಿ ಆ ಒಂದು ಪ್ರಭವ ಸಂವತ್ಸರಸ್ಯ ಹಾಗೆ ಉತ್ತರ ಭಾದ ನಕ್ಷತ್ರ, ಹಾಗೆ ಪ್ರಥಮ ಚೈತ್ರ ಮಾಸ, ವಸಂತ ಋತು, ಯೋಗ ಶುಕ್ಲ ಯೋಗ, ಹಾಗೆ ಆ ಒಂದು ಭವ ಕರಣ ಗುರುವಾರ ಈ ದಿವಸ. ಹಾಗೆ ಈ ಒಂದು ಭಗವಂತ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡಿ ಆಯಾಯ ಗ್ರಹಗಳಿಗೆ ಏನು ಒಂದೊಂದು ಜವಾಬ್ದಾರಿಯನ್ನು ನೀಡ್ತಾರಂತೆ. ನೀನು ರಾಜ, ನೀನು ಮಂತ್ರಿ, ನೀನು ಕೋಶಾಧಿಕಾರಿ, ಸಸ್ಯಾಧಿಪತಿ, ಹೀಗೆಲ್ಲ ಹೇಳ್ತಾರೆ ಅಂದ್ರೆ ಯಾರ್ಯಾರಿಗೆ ಯಾವ್ಯಾವ ಪಟ್ಟವನ್ನು ಈ ಸಲ ಕೊಟ್ಟಿದ್ದಾರೆ ಎನ್ನುವಂಥದ್ದು ನಾವು ಸೂರ್ಯಲಿ ವಿಮರ್ಶೆ ಮಾಡುವ. ಆದರೆ ಮೊದಲಿಗೆ ಏನು ಕೇಳಿದಾಗ ಈ ಒಂದು ವರ್ಷಕ್ಕೆ ಯಾರು ರಾಜ ಯಾರು ಅಂತ ಕೇಳಿದಾಗ
ಏನು ಸುಲಭ ಏನು ಕೇಳಿದ್ರೆ ಆಯಾಯ ವಾರದ ಅಧಿಪತಿಯೇ ಆ ಒಂದು ವರ್ಷದ ಇಡೀ ವರ್ಷದ ಒಂದು ರಾಜನಾಗಿರ್ತಾನೆ. ಇವತ್ತು ಗುರುವಾರ, ಅದಕ್ಕೋಸ್ಕರವಾಗಿ ಗುರು ರಾಜ ಅಂತ ಹೇಳಿ, ಅದಕ್ಕೋಸ್ಕರವಾಗಿ ಭಾರತದಲ್ಲೂ ಇಲ್ಲೂ ಗುರುವೇ ರಾಜ ಆಗಿದ್ದಾನೆ ಅಂತೇಳಿ. ಇನ್ನು ಮಂತ್ರಿ ಯಾರು ಕೇಳಿದಾಗ ಕುಜ, ಮಂಗಳ ಮಂತ್ರಿಯಾಗಿದ್ದಾನೆ ಅಂತೇಳಿ. ಇನ್ನು ಏನು ಕೇಳಿದ್ರೆ ಮೇಘೇಶ ಲಾರ್ಡ್ ಆಫ್ ಕ್ಲೌಡ್ಸ್ ಯಾರು ಕೇಳಿದಾಗ ಚಂದ್ರ ಅಂತೇಳಿ. ಇನ್ನು ಹಾಗೆ ಸಸ್ಯೇಶ ಯಾರು ಕೇಳಿದಾಗ ಪುನಃ ಗುರು ಅಂತೇಳಿ. ಇನ್ನು ಕಮಾಂಡರ್ ಚೀಫ್ ಸೇನಾಧಿಪತಿ ಯಾರು ಕೇಳಿದಾಗ ಇಲ್ಲಿ ಚಂದ್ರ ಅಂತೇಳಿ. ಇನ್ನು ಫೈನಾನ್ಸ್ ಮಿನಿಸ್ಟರ್ ಧಾನ್ಯೇಶ ಯಾರು ಕೇಳಿದಾಗ ಗುರು. ಇನ್ನು ರಸಾಧಿಪತಿ ಅವನು ಯಾರು ಕೇಳಿದಾಗ ಶನಿ ಅಂತೇಳಿ. ಇನ್ನು ಹಾಗೆ ಲಾರ್ಡ್ ಆಫ್ ಗ್ರೈನ್ಸ್ ಧಾನ್ಯೇಶ ಮಂಗಳ ಅಂತೇಳಿ. ಹಾಗೆ ನಿರಸೇಶ ಅಂದ್ರೆ ಮಿನರಲ್ಸ್ ಗುರು ಅಂತೇಳಿ. ಹಾಗೆ ಫಲೇಶ ಲಾರ್ಡ್ ಆಫ್ ಫ್ರೂಟ್ಸ್ ಯಾರು ಕೇಳಿದಾಗ ಚಂದ್ರ ಅಂತೇಳಿ. ಹೀಗೆ ಆಯಾಯ ಆ ಒಂದು ಏನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತೇಳಿ. ಇನ್ನು ಇಡೀ ಈ ಪರಾಭವ ಸಂವತ್ಸರ ನಮಗೆ ಇಡೀ ವರ್ಷ ಏನು ಉಂಟು ಮಾಡ್ತದೆ ಎನ್ನುವಂಥದ್ದನ್ನು ಕಿಂಚಿತ್ತು ನಾವೀಗ ನೋಡುವ. ಈ ಪರಾಭವ ಸಂವತ್ಸರದಲ್ಲಿ ಮಳೆ ಬೆಳೆ ಚೆನ್ನಾಗಿದ್ದು ಸಸ್ಯಶಾಲಿಯಾದ ವಸುಂಧರೆ ಜನರಿಗೆ ಸುಖ ನೀಡುವುದಾದರೂ ಅಧಿಕಾರಿ ವರ್ಗ ಆಡಳಿತ ಮುಖಂಡರೊಳಗೆ ಪರಸ್ಪರ ವೈಮನಸ್ಸು ಈಗ ನೋಡ್ತಾ ಇದ್ದೇವೆ. ಅಲ್ಲಲ್ಲಿ ಸಮರದ ನೆರಳು, ಅಸ್ತ್ರಶಸ್ತ್ರಗಳ ಕಲಾಕಲನೆ, ಜಾನುವಾರು ಸಜ್ಜನರ ಸಂದೋಹಕ್ಕೆ ಸದಾ ಭೀತಿ ತಪ್ಪಿದ್ದಲ್ಲ. ವರ್ಷದಲ್ಲಿ ರಾಜನಾಗಿ ಗುರು ಧರ್ಮ ಕಾರ್ಯ ತತ್ಪರನಾಗಿ ಪ್ರಜೆಗಳಿಗೆ ಕ್ಷೇಮ ಆರೋಗ್ಯ ಪ್ರಧಾನನಾದರೂ ಮಂತ್ರಿ ಕುಜನಾದದಿಂದಾಗಿ ಅಲ್ಲಲ್ಲಿ ಅಗ್ನಿಭಯ, ಚೋರ ಭಯ, ಬೆಳೆಗಳಿಗೆ ಬಾಧೆ, ರೈತರಿಗೆ ಸಂಕಷ್ಟ ಒದಗಿಯಿತು. ರಸಾಧಿಪತಿಯಾಗಿ ಶನಿ ಇರುವುದರಿಂದಾಗಿ ಎಣ್ಣೆ ಬೆಣ್ಣೆಗಳು ಹಾಗೆ ಸಿಹಿ ಪದಾರ್ಥಗಳು ಬೆಲೆ ಏರಬಹುದು. ಇನ್ನು ಕುಜ ಒಡೆಯನಾದ ಕಾರಣ ಅಲ್ಲಲ್ಲಿ ಶತ್ರುಗಳ ಕಾಟ, ಕೊಲೆ, ದರೋಡೆಗಳು ಹೆಚ್ಚಿಯಿತು. ಹಾಗೆ ವಿಶೇಷವಾಗಿ ಈ ಒಂದು ರಸಾಧಿಪತಿ ಶನಿ ಆದುದರಿಂದಾಗಿ ಇನ್ನು ಆ ಒಂದು ಸಸ್ಯೇಶ ಗುರು ಆಗಿರುವುದರಿಂದಾಗಿ ಧಾನ್ಯಗಳಲ್ಲಿ ವಿಪರೀತ ಒಂದು ಹಳದಿ ಬಣ್ಣಕ್ಕೆ ತಿರುಗಿ ಧಾನ್ಯಗಳೆಲ್ಲ ಹಾಳಾಗುವುದು. ಜ್ಯೇಷ್ಠ ಮಾಸವು ಅಧಿಕವಾದ ಈ ಕಾರಣ ಅಧಿಕಾರಿ ವರ್ಗದ ಅಹಂಭಾವ, ಕಳ್ಳಕಾಕರ ಭಯವಿದೆ. ಈ ವರ್ಷದ ಒಂದು ಏನು ವಿಶೇಷವಾಗಿ ಈ ವರ್ಷದಲ್ಲಿ ಸಂಕ್ರಾಂತಿ ಪುರುಷನ ಬಗ್ಗೆ ಚಿಂತನೆ ಮಾಡುತ್ತಾರೆ. ಈ ವರ್ಷದಲ್ಲಿ ಮಹೋದರಿ ಎಂಬ ಸಂಕ್ರಾಂತಿ ಕಾಲಪುರುಷನು ಜ್ಯೋತಿಷ್ಮತಿ ತೈಲವನ್ನು ಮೈಗೆ ಬಳಿದುಕೊಂಡು ಗಂಗಾ ನದಿಯಲ್ಲಿ ಮಿಂದು ನೀಲಿ ಬಟ್ಟೆಯನ್ನು ಉಟ್ಟು ಗೋರೋಚನದಿಂದ ಪರಿಮಳ ದ್ರವ್ಯಗಳನ್ನು ಪೂಸಿಕೊಂಡು ವಿಶೇಷವಾಗಿ ಅಕ್ಷತೆಯನ್ನು ಇಟ್ಟುಕೊಂಡು ಹವಳವನ್ನು ಧರಿಸಿ ಕಬ್ಬಿಣದ ಪಾತ್ರೆಯಲ್ಲಿ ಆ ಒಂದು ವಿಶೇಷವಾಗಿ ಬೆತ್ತವನ್ನು ಕೈಯಲ್ಲಿ ಹಿಡಿದುಕೊಂಡು ದಕ್ಷಿಣ ಭಾಗದಲ್ಲಿ ನಡೆಯುವನು. ಈ ವರ್ಷದ ಫಲ ಕೇಳಿದ ಜನರಿಗೆ ವರ್ಷವಿಡೀ ಸುಖ, ಶಾಂತಿ, ನೆಮ್ಮದಿ ಉಂಟಾಗುವುದು ಎನ್ನುವಂಥದ್ದು ನಮಗೆ ಹಿಂದಿನವರು ತೋರಿಸಿಕೊಟ್ಟದ್ದು ಅಂತೇಳಿ. ಇನ್ನು ನಿಮ್ಮಲ್ಲೆಲ್ಲ ಏನು ಫೇವರೆಟ್ ಥಿಂಗ್ ಏನು ಕೇಳಿದ್ರೆ ಅವರವರ ರಾಶಿಯ ಒಂದು ಫಲ ಅಂತೇಳಿ. ವಿಶೇಷವಾಗಿ ಮೇಷರಾಶಿಯವರಿಗೆ ನಕ್ಷತ್ರ ಅಶ್ವಿನಿ, ಭರಣಿ ಹಾಗೆ ಕೃತ್ತಿಕಾದ ಒಂದು ಪಾದದವರಿಗೆ ಮೇಷರಾಶಿ ಅಂತೇಳಿ. ಇಲ್ಲಿ ಮುಖ್ಯವಾಗಿ ಏನು ಕೇಳಿದಾಗ ರಾಶಿ ಫಲ ನೋಡುವಾಗ ಮೊದಲಿಗೆ ಗುರು ಹಾಗೆ ಶನಿ, ಗುರು ಎಲ್ಲಿದ್ದಾನೆ ಶನಿ ಎಲ್ಲಿದ್ದಾನೆ ಅಂತ ನೋಡುವಂಥದ್ದು ಕ್ರಮ ಅಂತೇಳಿ. ಹಾಗೆ ಮೇಷರಾಶಿಯವರಿಗೆ ಏನು ಕೇಳಿದಾಗ ಗುರು ಎನ್ನುವಂಥದ್ದು ಈಗ 2 ತಿಂಗಳು ಗುರು ಫಲ ಇದೆ, ಗುರುಬಲ ಇದೆ, ನಂತರ ಗುರುಬಲ ಇರುವುದಿಲ್ಲ. ಹಾಗೆ ಶನಿ ಶುರುವಾಗಿದೆ, 7ನೇ ಶನಿ 7ವಾರ ಶನಿ 7.5 ಶುರುವಾಗಿದೆ ಅಂತೇಳಿ. ಎಲ್ಲಿವರೆಗೆ ಶನಿಯ ದಶೆ ಇರುವಂತದ್ದು 19 ವರ್ಷ. ಅವನಿಗೆ ಮಂದಮತಿ ಅಂತೇಳಿ, ಮಂದ ಅಂತ ಅವನಿಗೆ ಹೆಸರು. ಆದರೆ ಅವನ ಎಫೆಕ್ಟ್ ಇರುವಂತದ್ದು 7.5 ವರ್ಷ ಅಂತೇಳಿ. ಚೂರು ಜಾಗೃತೆಯಾಗಿರಬೇಕು ಅಂತೇಳಿ. ಹಾಗೆ ವಿಶೇಷವಾಗಿ ಏಪ್ರಿಲ್ ಉತ್ತರಾರ್ಧದಲ್ಲಿ ಪಿತ್ತೋಷ್ಣ ಪ್ರಕೋಪದಿಂದ ಕೊಂಚ ಆರೋಗ್ಯ ಹದಗೆಡುವುದು, ಪ್ರಯಾಣದಲ್ಲಿ ಜಾಗೃತೆ ವಹಿಸಿಕೊಳ್ಳಬೇಕು ಅಂತೇಳಿ. ಇನ್ನು ಜುಲೈಯಲ್ಲಿ ಕೃಷಿ ಕಾರ್ಯ, ತೋಟದ ಕೆಲಸಗಳ ಒತ್ತಡ, ಕಚೇರಿಯಲ್ಲಿ ಇಷ್ಟಮಿತ್ರರಿಂದ ಕಲಹ ಉಂಟಾದೀತು.
ನವೆಂಬರ್ನಲ್ಲಿ ವಾಹನ ಖರೀದಿ ಆದರೂ ತುಂಬಾ ಖರ್ಚು ವೆಚ್ಚಗಳು ಸಂಭವಿಸಿತು. ಇನ್ನು ಡಿಸೆಂಬರ್ನಲ್ಲಿ ಸ್ವಂತ ಕೆಲಸಕ್ಕಾಗಿ ಪರಸ್ಥಳಕ್ಕೆ ಪ್ರಯಾಣ. ಮುಖ್ಯವಾಗಿ ಏನು ಕೇಳಿದಾಗ ಟ್ರಾವೆಲ್ ಅಲ್ಲಿ ತುಂಬಾ ಜಾಗ್ರತೆ ವಹಿಸಿಕೊಳ್ಳಬೇಕು ಮೇಷರಾಶಿಯವರು. ಯಾಕಂದ್ರೆ 7.7 ಇರುವುದರಿಂದಾಗಿ ತುಂಬಾ ಮೇಷರಾಶಿಯವರು ಜಾಗೃತಿ ವಹಿಸಿಕೊಳ್ಳಬೇಕು. ವಿಶೇಷವಾಗಿ ಯಾರ ಆರಾಧನೆಯನ್ನು ಮಾಡಬೇಕು ಅಂತ ಕೇಳಿದಾಗ ಆ ಒಂದು ಶನಿದೇವನ ಆರಾಧನೆ, ಶನಿ ಶಾಂತಿ, ನರಸಿಂಹದೇವರ ಆರಾಧನೆ, ಹಾಗೆಯೇ ತಮ್ಮ ಜಾತಕವನ್ನು ಜ್ಯೋತಿಷರಲ್ಲಿ ವಿಮರ್ಶನೆ ಮಾಡಿ ಶನಿ ಶಾಂತಿಯನ್ನು ಅವರು ಮಾಡಿಸಿಕೊಳ್ಳಲೇಬೇಕು ಅಂತೇಳಿ. ಹಾಗೆ ರುದ್ರದೇವರ ಆರಾಧನೆಯನ್ನು ನಡೆಸಬೇಕು. ಪ್ರತಿ ಸೋಮವಾರ ರುದ್ರ ಪಾರಾಯಣ, ರುದ್ರ ಅಭಿಷೇಕ ಮಾಡಿದ್ರೆ ಇನ್ನೂ ಒಳಿತು ಅಂತೇಳಿ. ಇನ್ನು ಹಾಗೆ ವೃಷಭ ರಾಶಿಯವರಿಗೆ ಅಂತೇಳಿ, ವೃಷಭ ರಾಶಿಯವರಿಗೆ ಕೃತ್ತಿಕ 2, 3, 4 ಪಾದಗಳು, ಹಾಗೆ ರೋಹಿಣಿ, ಮೃಗಶಿರ ಅಂತ ಇದು ವೃಷಭ ರಾಶಿಯವರಿಗೆ. ಈ ವೃಷಭ ರಾಶಿಯವರಿಗೆ ಗುರು ಎಲ್ಲಿದ್ದಾನೆ ಅಂತ ಕೇಳಿದಾಗ ಈಗ 2 ತಿಂಗಳು ಗುರುಬಲ ಇಲ್ಲ, ನಂತರ ಗುರುಬಲ ಚೆನ್ನಾಗಿದೆ ಅಂತೇಳಿ. ಯಾವಾಗ ಮಾರ್ಚ್ 19ರಿಂದ ಜೂನ್ 2ರವರೆಗೆ ಗುರುಬಲ ಇಲ್ಲ, ನಂತರ ಗುರುಬಲ ಜೂನ್ 2ರಿಂದ ಗುರುಬಲ ಇದೆ ಅಂತೇಳಿ. ಹಾಗೆ ಗುರು ಈಗ ಮಿಥುನ ರಾಶಿಯಲ್ಲಿ ಇದ್ದಾನೆ. ಮಿಥುನ ರಾಶಿಯಲ್ಲಿ ಇದ್ದು ಶನಿ ಲಾಭಸ್ಥಾನದಲ್ಲಿ ಇದ್ದಾನೆ ಅಂತೇಳಿ. ವೃಷಭ ರಾಶಿಯವರು ಇವತ್ತು ಈ ವರ್ಷ ಮುಟ್ಟಿದ್ದೆಲ್ಲ ಚಿನ್ನ ಅಂತೇಳಿ. ಅದಕ್ಕೋಸ್ಕರವಾಗಿ ಆದರೂ ಅವರು ದೇವರ ಒಂದು ಆರಾಧನೆಯನ್ನು ನಡೆಸಬೇಕು ಅಂತೇಳಿ. ಇನ್ನು ಏಪ್ರಿಲ್ ಅರ್ಧದ ನಂತರ ಆಕಸ್ಮಿಕವಾಗಿ ಅವಘಡಗಳು ಸಂಭವಿಸ್ತದೆ. ಇನ್ನು ವಿಶೇಷವಾಗಿ ಸೆಪ್ಟೆಂಬರ್ನಲ್ಲಿ ಒಂದು ಮನೆಯವರಿಂದ ಗೊಂದಲ, ಗಲಾಟೆ ಜಾಸ್ತಿ ಆದೀತು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಖರ್ಚು ವೆಚ್ಚಗಳು ಸಂಭವಿಸಿತು ಅಂತೇಳಿ. ಧಾರ್ಮಿಕ ಕಾರ್ಯಗಳನ್ನು ಜಾಸ್ತಿಯಾಗಿ ಇವರು ನಡೆಸಬೇಕು. ಹಾಗೆ ಇನ್ನು ಡಿಸೆಂಬರ್ ಹಾಗೆ ಜನವರಿಯಲ್ಲಿ ಇವರು ಅಷ್ಟೇ ತುಂಬಾ ಟ್ರಾವೆಲ್ ಅನ್ನು ಮಾಡ್ತಾ ಇರ್ತಾರೆ ಅಂತೇಳಿ. ವಿಶೇಷವಾಗಿ ಇವರು ಸುಬ್ರಹ್ಮಣ್ಯನ ಆರಾಧನೆಯನ್ನು ನಡೆಸಿ ಭಗವಂತ ಅನುಗ್ರಹಕ್ಕೆ ಇವರು ಪಾತ್ರರಾಗುವಂತದ್ದು. ಇನ್ನು ಮಿಥುನ ರಾಶಿಯವರು ಅಂತೇಳಿ, ಮಿಥುನ ರಾಶಿಯವರಿಗೆ ಆರ್ಧ ನಕ್ಷತ್ರ, ಪುನರ್ವಸು ನಕ್ಷತ್ರದವರು ಮಿಥುನ ರಾಶಿಯವರು. ಇವರಿಗೆ ಜನ್ಮದಲ್ಲೇ ಗುರು ಇದೆ, ಗುರು ಜನ್ಮಸ್ಥಾನದಲ್ಲಿ ಇದೆ. ಹಾಗೆ ಶನಿ ದಶಮ ಸ್ಥಾನದಲ್ಲಿ ಇದೆ ಅಂತೇಳಿ. ಜನ್ಮದ ಗುರು ಅಷ್ಟು ಒಳಿತಲ್ಲ ಅಂತೇಳಿ. ಹಾಗೆ ಇವರು ಗುರು ಶಾಂತಿಯನ್ನು ನಡೆಸಿಕೊಳ್ಳಬೇಕು. ಹಾಗೆ ಮಾರ್ಚಿನಿಂದ ಒಂದು ಮಾರ್ಚ್ 12ರಿಂದ ಜೂನ್ 12ರವರೆಗೆ ಗುರುಗಳ ಅನುಗ್ರಹ ಇದೆ. ನಂತರ ಗುರುಗಳ ನಿಗ್ರಹ ಕಡಿಮೆ ಆಗುತ್ತದೆ. ಅದಕ್ಕೋಸ್ಕರವಾಗಿ ಗುರು ಶಾಂತಿಯನ್ನು ನಡೆಸಿಕೊಳ್ಳಬೇಕು. ನಂತರ ಜೂನ್ ತಿಂಗಳಲ್ಲಿ ಸರ್ಕಾರಿ ಕೆಲಸಗಳ ಕಾರ್ಯಗಳು ಸಫಲವಾಗುತ್ತದೆ. ಹಾಗೆ ಆರೋಗ್ಯದಲ್ಲಿ ವಿಪರೀತ ನೋವುಗಳು, ಬಾಧೆಗಳು ಕಂಡು ಬರುತ್ತದೆ. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಪ್ರಾಪ್ತಿ, ಉನ್ನತ ಒಂದು ಏನು ಸ್ಥಾನ ಪ್ರಾಪ್ತಿ ಉಂಟಾಗುತ್ತದೆ. ಶನಿ ದಶಮ ಸ್ಥಾನದಲ್ಲಿ ಇರುವುದರಿಂದಾಗಿ ಇವರಿಗೆ ಬಾಧೆಗಳು ಉಂಟು ಮಾಡುವವನು ಅಂತೇಳಿ. ಹಾಗೆ ಇವರು ವಿಶೇಷವಾಗಿ ವಿಷ್ಣುವಿನ ಆರಾಧನೆ ಮಾಡುವುದರಿಂದಾಗಿ, ಹಾಗೆ ಗುರುಗಳ ಅವರವರು ನಂಬಿಕೊಂಡು ಬಂದಂತಹ ಗುರುಗಳು ಅವರ ಆರಾಧನೆ ಮಾಡುವುದರಿಂದಾಗಿ ಇವರಿಗೆ ದೇವತಾ ಅನುಗ್ರಹ ಪ್ರಾಪ್ತಿ ಅಂತೇಳಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ಪುಷ್ಯ ಹಾಗೆ ಆಶ್ಲೇಷ ನಕ್ಷತ್ರದವರಿಗೆ ಕರ್ಕಾಟಕ ರಾಶಿ ಅಂತೇಳಿ. ಇವರಿಗೆ ಏನು ಕೇಳಿದಾಗ ಗುರು ಸಿಂಹಕ್ಕೆ ಬರುವಂತಹ ಸಮಯ, ಸಿಂಹ ರಾಶಿಯಲ್ಲಿ ಇರುತ್ತಾನೆ. ಶುಭದಾಯಕ ಅಂತೇಳಿ. ಯಾವಾಗ ಇನ್ನು 2 ತಿಂಗಳು ಕಳೆದು, ಯಾಕಂದ್ರೆ ಜೂನ್ 2ರಿಂದ ಗುರು ಸ್ಥಾನ ಪಲ್ಲಟ ಅಂತೇಳಿ. ಜೂನ್ 2ರಿಂದ ಇವರಿಗೆ ಗುರು ಬಲ ಇದೆ, ಗುರು ಸಿಂಹ ರಾಶಿಗೆ ಹೋಗ್ತಾನೆ, ಶುಭದಾಯಕ ಅಂತೇಳಿ. ಶನಿಯೂ ಅಷ್ಟೇ ಭಾಗ್ಯಸ್ಥಾನದಲ್ಲಿ ಇದ್ದಾನೆ ಅಂತೇಳಿ. ಹಾಗೆ ಕರ್ಕಾಟಕ ರಾಶಿಯವರಿಗೆ ಗುರುಗಳ ಅನುಗ್ರಹವೂ ಇದೆ, ಶನಿ ಮಹಾರಾಜನ ಅನುಗ್ರಹವೂ ಇದೆ ಅಂತೇಳಿ. ಹಾಗೆ ಆದರೂ ಇವರು ಏನು ಕೇಳಿದಾಗ ಏಪ್ರಿಲ್ ತಿಂಗಳ ನಂತರದಲ್ಲಿ ಹೆಚ್ಚಾಗಿ ಏನು ಆರೋಗ್ಯ ಸಮಸ್ಯೆ ಉಂಟಾಗುತ್ತದೆ, ಕಫ ಬಾಧೆಗಳಿಗೆ ಇವರು ತುತ್ತಾಗುತ್ತಾರೆ ಅಂತೇಳಿ. ಇನ್ನು ಜೂನಿನಲ್ಲಿ ಇವರು ಅಷ್ಟೇ ವಿಲಾಸಿ ಪದಾರ್ಥಗಳನ್ನೆಲ್ಲ ಭೋಗಿಸ್ತಾರೆ ಅಂತೇಳಿ. ಇನ್ನು ಹೆಂಡತಿಯಿಂದ ಕಲಹ, ಇದು ಕಾಮನ್. ಹಾಗೆ ವಿಶೇಷವಾಗಿ ಇನ್ನು ಸ್ಥಳೀಯರಿಂದ ತಮ್ಮ ಕೆಲಸಗಳಲ್ಲಿ ಕಲಹ, ವಿದ್ಯಾಭ್ಯಾಸಗಳಲ್ಲಿ ಉನ್ನತ ಸ್ಥಾನವನ್ನು ಪ್ರಾಪ್ತಿ ಉಂಟಾಗುತ್ತದೆ. ಇನ್ನು ಇವರು ಹಾಗೆ ಸುಬ್ರಹ್ಮಣ್ಯ ನಾಗದೇವರ ಆರಾಧನೆಯಿಂದ ದೇವತಾ ಅನುಗ್ರಹ ಪ್ರಾಪ್ತಿ ಅಂತೇಳಿ. ಇನ್ನು ಸಿಂಹರಾಶಿಯವರಿಗೆ
ಮಖ, ಉಬ್ಬ, ಉತ್ತರ ನಕ್ಷತ್ರದ 1ನೇ ಪಾದದವರಿಗೆ ಸಿಂಹ ರಾಶಿ ಅಂತ ಹೇಳಿ. ಇವರಿಗೂ ಅಷ್ಟೇ ಹೋದ ವರ್ಷ ತುಂಬಾ ಕಷ್ಟ ಇತ್ತು ಇವರಿಗೆ. ಆದ್ರೆ ಈ ವರ್ಷ ಏನು ಕೇಳಿದಾಗ ಆ ಒಂದು ಶನಿ ಎಂಟನೆಯಲ್ಲಿ ಇದ್ರು, 8ನೇ ಸ್ಥಾನದಲ್ಲಿ ಇದ್ದರೂ ಇವರಿಗೆ ಯಾವಾಗ 2 ತಿಂಗಳು ತುಂಬಾ ಒಳ್ಳೇದಿದೆ. ನಾಡ್ದು ಜೂನ್ 2ರವರೆಗೆ ಗುರುಬಲ ಇದೆ. ನಂತರದಲ್ಲಿ ಗುರುಬಲ ಕಡಿಮೆ ಆಗ್ತದೆ. ಗುರುಬಲ ಇಲ್ಲ, ತುಂಬಾ ಜಾಗೃತಿ ವಹಿಸಬೇಕು. ಯಾಕಂದ್ರೆ ಗುರುಬಲ ಇಲ್ಲ, ಆದ್ರೆ ಶನಿ ಮಹಾರಾಜನ ಅನುಗ್ರಹ ಇದೆ, ಗುರುಬಲ ಇಲ್ಲ ಅಂತೇಳಿ. ಹಾಗೆ ಏಪ್ರಿಲ್ ಉತ್ತಾರ್ಥದಲ್ಲಿ ಆರೋಗ್ಯದಲ್ಲಿ ಇವರು ತುಂಬಾ ಜಾಗೃತಿ ವಹಿಸಿಕೊಳ್ಳಬೇಕು ಅಂತೇಳಿ. ಹಾಗೆ ಜೂನಿನಲ್ಲಿ ಹೊಸ ಉದ್ಯೋಗಗಳ ಒಂದು ಪ್ರಾಪ್ತಿ ಉಂಟಾಗ್ತದೆ. ವಿದ್ಯಾಭ್ಯಾಸಗಳಲ್ಲಿ ಖರ್ಚು ವೆಚ್ಚಗಳು ಸಂಭವಿಸ್ತದೆ. ಇನ್ನು ಅಲ್ಪ ಸ್ವಲ್ಪ ಧನಲಾಭ ಇವರು ಹೊಂದುತ್ತಾರೆ. ವಿಶೇಷವಾಗಿ ಇವರು ಅಷ್ಟೇ ರುದ್ರದೇವರ ಆರಾಧನೆಯನ್ನು ನಡೆಸಬೇಕು. ರುದ್ರದೇವರ ಆರಾಧನೆ ನಡೆಸಿದ ಮುಖಾಂತರವಾಗಿ ಗುರು ಅನುಗ್ರಹವು ಇವರಿಗೆ ಪ್ರಾಪ್ತಿ ಅಂತೇಳಿ. ಇನ್ನು ಕನ್ಯಾ ರಾಶಿಯವರಿಗೆ ಉತ್ತರ ನಕ್ಷತ್ರದ 2, 3, 4 ಪಾದ, ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ 1, 2ನೇ ಪಾದದವರಿಗೆ ಬರುವಂತದ್ದು ಕನ್ಯಾ ರಾಶಿ. ಇವರಿಗೂ ಅಷ್ಟೇ ಹೋದ ವರ್ಷ ತುಂಬಾ ಕಷ್ಟ ಇತ್ತು. ಆದರೆ ಈ ವರ್ಷ ಏನು ಕೇಳಿದಾಗ ಶನಿ 7ನೇ ಮನೆಯಲ್ಲಿ, ಹಾಗೆಯೇ ವಿಶೇಷವಾಗಿ ಗುರು ನಾಡ್ದು ಜೂನ್ 2ರಿಂದ 10ನೇ ಮನೆಯಿಂದ 11ನೇ ಮನೆ. ಯಾಕಂದ್ರೆ ಏಕಾದಶ ಸ್ಥಾನ ತುಂಬಾ ಒಳ್ಳೆಯ ಲಾಭ ಸ್ಥಾನ ಅಂತ ಹೇಳಿ. ಯಾಕಂದ್ರೆ ಗ್ರಹ ಅರಿಷ್ಟ ಸ್ಥಾನೇ ಶುಚ್ತಾಹ ತೇಷಾಂ ಗ್ರಹಣಂ ಶುಭ ಏಕಾದಶ ಸ್ಥಾನ ಫಲ ಪ್ರಾಪ್ತ್ಯರ್ಥಂ ಅಂತೇಳಿ. ಯಾರಿಗೆ ಆ ಒಂದು ಗುರು ಏಕಾದಶ ಸ್ಥಾನದಲ್ಲಿ ಇದ್ದನು ಅವರಿಗೆ ಜಯಪ್ರಾಪ್ತಿ ಅಂತೇಳಿ, ಅವರು ಉಚ್ಚ ಸ್ಥಾನದಲ್ಲಿ ಇದ್ದಾನೆ ಅಂತೇಳಿ. ಅದಕ್ಕೋಸ್ಕರವಾಗಿ ಗುರುಗಳ ಅನುಗ್ರಹ ಆಯ್ತು ಅಂತ ಹೇಳಿದ್ರೆ ಗುರುಗಳು ಎಲ್ಲ ಕೆಲಸಗಳಲ್ಲೂ ಅವರಿಗೆ ಅನುಗ್ರಹವನ್ನು ನೀಡುತ್ತಾರೆ ಅಂತ. ಅದಕ್ಕೋಸ್ಕರವಾಗಿ ಏನು ಕನ್ಯಾ ರಾಶಿಯವರಿಗೆ ತುಂಬಾ ಒಳ್ಳೆಯ ಒಂದು ರಾಶಿ ಈ ವರ್ಷ ಆಗಲಿದೆ ಅಂತೇಳಿ. ಹಾಗೆ ಆದರೆ ಆರೋಗ್ಯದಲ್ಲಿ ಏಪ್ರಿಲ್ನಿಂದ ಜೂನ್ ಈ 1 ತಿಂಗಳು ಆರೋಗ್ಯ ಸಮಸ್ಯೆ ಉಂಟಾದೀತು ಅಂತೇಳಿ. ಕೃಷಿ ಭೂಮಿಯಲ್ಲಿ ಇವರಿಗೆ ತುಂಬಾ ಲಾಭ ಪ್ರಾಪ್ತಿಯಂತೆ. ಹೈನುಗಾರಿಕೆಗಳನ್ನೆಲ್ಲ ಮಾಡಬಹುದಂತೆ, ತುಂಬಾ ಲಾಭ ಪ್ರಾಪ್ತಿ. ಹೊಸ ಕೆಲಸಗಳಲ್ಲಿ ಲಾಭ ಪ್ರಾಪ್ತಿ. ಇನ್ನು ಏನು ಈ ಚಮ್ಮಾರರಿದ್ದಾರೆ ಅವರಿಗೆಲ್ಲ ತುಂಬಾ ಲಾಭ ಪ್ರಾಪ್ತಿ ಅಂತೇಳಿ. ಯಾರೆಲ್ಲ ಹೊಸ ಇನ್ವೆಸ್ಟ್ ಮಾಡಬೇಕು, ಬ್ಯಾಂಕಿನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಅವರಿಗೆಲ್ಲ ಒಳ್ಳೆಯ ಏನು ಈ ಷೇರು ಎಲ್ಲ ಇದೆ ಅದೆಲ್ಲ ಇನ್ವೆಸ್ಟ್ ಮಾಡಬಹುದು ಅಂತೇಳಿ. ಹಾಗೆ ಈ ಕನ್ಯಾ ರಾಶಿಯವರಿಗೆ ಆರೋಗ್ಯದಲ್ಲಿ ಮೊದಲ 2 ತಿಂಗಳು ಆರೋಗ್ಯ ಸಮಸ್ಯೆ ಇದ್ದರೂ ನಂತರ ಜೂನ್ 2ರಿಂದ ಏನು ಹೊಸ ಕೆಲಸಗಳನ್ನು ಮಾಡುವುದಾದರೂ ದೇವರ ಅನುಗ್ರಹ ಅವರಿಗೆ ಇದೆ. ಯಾಕಂದ್ರೆ ಗುರು ಅನುಗ್ರಹ ಇದೆ ಅಂತೇಳಿ. ಇನ್ನು ತುಲಾ ರಾಶಿಯವರಿಗೆ ಚಿತ್ರ ನಕ್ಷತ್ರದ 3ನೇ ಪಾದ, 4ನೇ ಪಾದ, ಸ್ವಾತಿ ವಿಶಾಖ ನಕ್ಷತ್ರದ 1, 2, 3ನೇ ಪಾದದವರಿಗೆ ತುಲಾ ರಾಶಿ. ಇವರಿಗೆ ಏನು ಕೇಳಿದಾಗ ಮೊದಲ 2 ತಿಂಗಳು ಗುರುಬಲ ಇದೆ, ನಂತರ ಗುರುಬಲ ಇಲ್ಲ. ಹಾಗೆ ಶನಿ 6ನೇ ಮನೆಯಲ್ಲಿದ್ದಾನೆ, ಚೆನ್ನಾಗಿದೆ. ಆದರೆ ಏಪ್ರಿಲ್ ತಿಂಗಳಿಂದ 7ನೇ ಮನೆಗೆ ಬರ್ತಾನೆ. ಅಲ್ಲಿ ಏನು ಆರೋಗ್ಯ ಸಮಸ್ಯೆಯನ್ನು ಶನಿ ಮಹಾರಾಜ ಉಂಟು ಮಾಡ್ತಾನೆ ಅಂತೇಳಿ. ಹಾಗೆ ಬಂಧುಗಳಲ್ಲಿ ಇನ್ನು ಏಪ್ರಿಲ್ ಮೇ ತಿಂಗಳಿಂದ ಡಿಸೆಂಬರ್ ತನಕ ತುಂಬಾ ಜಾಗೃತಿ ವಹಿಸಿಕೊಳ್ಳಬೇಕು. ಇನ್ನು ಏನು ಕೇಳಿದಾಗ ಮನೆಯಲ್ಲಿ ಒಂದು ಕಲಹಗಳು, ಆದರೆ ಇವರು ಅಷ್ಟೇ ಪಶುಸಂಗೋಪನೆ ಕೃಷಿಗಳನ್ನು ಮಾಡುವ ಮುಖಾಂತರವಾಗಿ ಆ ಒಂದು ಒಳ್ಳೆಯ ಧನ ಪ್ರಾಪ್ತಿ ಪಡೆಯಬಹುದು. ಜನವರಿ, ಫೆಬ್ರವರಿ ಹಾಗೆ ಮಾರ್ಚ್ನಲ್ಲಿ ವಿಶೇಷವಾಗಿ ಇವರಿಗೆ ಧನಲಾಭ ಉಂಟಾದೀತು. ಇವರು ಅಷ್ಟೇ ತಮ್ಮ ಕುಲದೇವರ ಆರಾಧನೆಯನ್ನು ಮಾಡುವ ಮುಖಾಂತರವಾಗಿ ಹಾಗೆಯೇ ಲಕ್ಷ್ಮೀನಾರಾಯಣ ಆರಾಧನೆ ಮಾಡುವಂತಾಗಿ ತಮ್ಮ ದೇವರ ಅನುಗ್ರಹಕ್ಕೆ ಪ್ರಾಪ್ತಿ ಅಂತೇಳಿ. ಇನ್ನು ವಿಶಾಖ ನಕ್ಷತ್ರ 4ನೇ ಪಾದ, ಆರ್ದ್ರ ನಕ್ಷತ್ರ, ಜ್ಯೇಷ್ಠ ಇವರಿಗೆ ಬರುವಂತದ್ದು ವೃಶ್ಚಿಕ ರಾಶಿ ಅಂತೇಳಿ. ಇವರಿಗೆ ಗುರು ಅಷ್ಟಮದಲ್ಲಿ ಇದ್ದಾನೆ, ಹಾಗೆ ಶನಿ ಪಂಚಮದಲ್ಲಿ. ಜೂನ್ 2ರಿಂದ ಗುರುಬಲ ಚೆನ್ನಾಗಿದೆ. ಯಾಕಂದ್ರೆ 8ನೇ ಮನೆಯಿಂದ 9ನೇ ಮನೆಗೆ ಗುರು ಹೋಗ್ತಾನೆ, ಆಗ ಗುರುಬಲ ನೀಡ್ತಾನೆ ಅಂತೇಳಿ. ಹಾಗೆ ಏಪ್ರಿಲ್ ನಂತರ ಶತ್ರುಗಳ ಒಂದು ಬಾಧೆ ಇದೆ. ಇನ್ನು ಕೋರ್ಟ್ ವ್ಯವಹಾರಗಳು ತುಂಬಾ ಜಾಗ್ರತೆ ವಹಿಸಿಕೊಳ್ಳಬೇಕು. ಇನ್ನು ಮನೆ ಕಟ್ಟುವವರು ಏಪ್ರಿಲ್ ನಂತರ ಕಟ್ಟುವಂತದ್ದು ಒಳ್ಳೆಯಿತು ಅಂತೇಳಿ. ಇನ್ನು ಹಾಗೆ ಹೊಸ ಹೊಸ ಕೆಲಸಗಳಿಗೆ ಕಾರ್ಯಗಳಿಗೆ ಕೈ ಹಾಕುವವರು ಏನು ಮೇಯಿಂದ ಡಿಸೆಂಬರ್ ವರೆಗೆ ಮಾಡಬಹುದು, ನಿಮಗೆ ಲಾಭ ಪ್ರಾಪ್ತಿ ಅಂತೇಳಿ. ಹಾಗೆ ವಿಶೇಷವಾಗಿ ಇವರು ಜನವರಿಯಿಂದ
ಬರುವ ವರ್ಷ ಜನವರಿ ಫೆಬ್ರವರಿ ಮಾರ್ಚಲ್ಲಿ ಆರೋಗ್ಯದಲ್ಲಿ ಜಾಗೃತಿ ವಹಿಸಿಕೊಳ್ಳಬೇಕು. ಇವರು ಅಷ್ಟೇ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವುದರಿಂದಾಗಿ ಭಗವಂತನ ಅನುಗ್ರಹ ಪ್ರಾಪ್ತಿ ಅಂತೇಳಿ. ಇನ್ನು ಧನುರಾಶಿಯವರಿಗೆ ಆ ಒಂದು ವಿಶೇಷವಾಗಿ ಮೂಲ ಪೂರ್ವಾಷಾಢ ಉತ್ತರಾಷಾಢದ 1ನೇ ಪಾದದವರು. ಇವರಿಗೆ ಏನು ಕೇಳಿದಾಗ ಶನಿ 4ನೇ ಮನೆಯಲ್ಲಿ ಇದ್ದಾನೆ ಅಂತೇಳಿ. ಶನಿ 4ನೇ ಮನೆ ಎನ್ನುವಂಥದ್ದು ಅದು ಅಷ್ಟು ಒಳ್ಳೆತಲ್ಲ ಅಂತೇಳಿ. ಯಾಕಂದ್ರೆ ನಾಡ್ದು ಜೂನ್ 2ರಿಂದ ಗುರುಬಲವು, ಈಗ 2 ತಿಂಗಳು ಗುರುಬಲ ಇದೆ, ಆದ್ರೆ ಜೂನ್ 2ರಿಂದ ಗುರುಬಲವೂ ಇಲ್ಲ ಅಂತೇಳಿ. ಆಚೆ ಶನಿಯ ಅನುಗ್ರಹವೂ ಇಲ್ಲ, ಈಚೆ ಗುರುಬಲವೂ ಇಲ್ಲ. ತುಂಬಾ ಜಾಗೃತಿ ವಹಿಸಿಕೊಳ್ಳಬೇಕು ಅಂತೇಳಿ. ನರಸಿಂಹ ದೇವರ ಆರಾಧನೆ ನಡೆಸಲೇಬೇಕು ಅಂತೇಳಿ. ನರಸಿಂಹ ಸುಳಾದಿ ಆಗಲಿ, ಹಾಗೆ ವಿಶೇಷವಾಗಿ ಶನೀಶ್ವರನ ಆ ಒಂದು ನರಸಿಂಹ ದೇವರೇ ಶನಿ ಸ್ತೋತ್ರ ಮಾಡುವಂತದ್ದಿದೆ. ಆ ಒಂದು ಸ್ತೋತ್ರವನ್ನು ಏನಾದ್ರೂ ಶನಿದೇವರ ಅನುಗ್ರಹ ಹಾಗೆಯೇ ಆ ನರಸಿಂಹ ದೇವರ ಅನುಗ್ರಹವನ್ನು ಇವರು ಪ್ರಾಪ್ತಿ ಮಾಡಿಕೊಳ್ಳಲೇಬೇಕು ಅಂತೇಳಿ. ನಂತರ ಇವರು ಈ ಜುಲೈಯಿಂದ ಡಿಸೆಂಬರ್ ವರೆಗೆ ಏನು ಕೃಷಿಗಳಲ್ಲಿ ಹಾಗೆಯೇ ಹೊಸ ವ್ಯವಹಾರಗಳಲ್ಲಿ ಕೈ ಹಾಕಬಹುದು. ಆದರೆ ವಿಘ್ನಗಳ ಭಯ ಇದೆ, ಕಳ್ಳಕಾಕರ ಭಯ ಇದೆ. ತುಂಬಾ ಜಾಗೃತಿ ವಹಿಸಿಕೊಳ್ಳಬೇಕು. ಮುಖ್ಯವಾಗಿ ಜನವರಿಯಿಂದ ಏನು ಮಾರ್ಚ್ ತನಕ ತಮ್ಮ ಆರೋಗ್ಯದಲ್ಲಿ ತಮ್ಮ ಆರೋಗ್ಯವನ್ನು ನೋಡಿಕೊಳ್ಳಬೇಕು. ಇಷ್ಟ ದೇವರ ಪ್ರಾರ್ಥನೆ, ನರಸಿಂಹ ದೇವರ ಪ್ರಾರ್ಥನೆ, ಶನೇಶ್ವರನ ಪ್ರಾರ್ಥನೆಯಿಂದ ದೇವತಾ ಅನುಗ್ರಹ ಪ್ರಾಪ್ತಿಯಾಗುವಂಥದ್ದು ಅಂತೇಳಿ. ಇನ್ನು ಹಾಗೆ ಮಕರ ರಾಶಿಯವರಿಗೆ ಅಂತೇಳಿ ಉತ್ತರಾಷಾಢ 2ನೇ 3, 4ನೇ ಪಾದ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರದ 1, 2ನೇ ಪಾದದವರಿಗೆ ಮಕರ ರಾಶಿ ಅಂತೇಳಿ. ಈ ರಾಶಿಯವರಿಗೆ ಶನಿ 3ನೇ ಮನೆಯಲ್ಲಿ, ಗುರು 7ನೇ ಸ್ಥಾನ, ಜೂನ್ 2ರಿಂದ 8ನೇ ಸ್ಥಾನಕ್ಕೆ ಗುರು ಸ್ಥಾನ ಪಲ್ಲಟನೆ ಮಾಡ್ತಾನೆ. ತುಂಬಾ ಚೆನ್ನಾಗಿದೆ. ಹಾಗೆ ಶನೀಶ್ವರನ ಅನುಗ್ರಹವೂ ಇದೆ ಅಂತೇಳಿ. ಆದರೆ ಏಪ್ರಿಲ್ ಕೊನೆಯ ತನಕ ಇವರಿಗೆ ದೇವತಾ ಅನುಗ್ರಹ ಇದ್ದರೂ ಏನು ಕೇಳಿದಾಗ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತದೆ, ಕಾರ್ಯಗಳ ವಿಘ್ನ, ಹಾಗೆ ತಮ್ಮ ಬಾಂಧವರಲ್ಲಿ ಕಲಹ ಉಂಟಾದೀತು. ವಿಶೇಷವಾಗಿ ಇವರು ಅಷ್ಟೇ ಕುಲದೇವರ ಆರಾಧನೆಯನ್ನು ನಡೆಸಬೇಕು. ದೈವಾನುಗ್ರಹ ಇದೆ, ಯಾಕಂದ್ರೆ ಗುರುಬಲ ಇದೆ. ಎಲ್ಲಿ ಗುರುಬಲ ಇದೆಯೋ ಅಲ್ಲಿ ದೈವಾನುಗ್ರಹ ಇದೆ ಅಂತೇಳಿ. ಅದಕ್ಕೋಸ್ಕರವಾಗಿ ಆ ಒಂದು ಏನು ಉಪನಯನ ಮಕ್ಕಳಿಗೆ, ಹಾಗೆಯೇ ಹೊಸ ಮನೆಯನ್ನು ಕಟ್ಟುವಂಥದ್ದು ಎಲ್ಲದೂ ಮಾಡಬಹುದು, ಯಾಕಂದ್ರೆ ಗುರುಬಲ ಇದೆ ಅಂತೇಳಿ. ಇವರು ಅಷ್ಟೇ ವಿಶೇಷವಾಗಿ ಪ್ರಾಣದೇವರ ಆಂಜನೇಯನ ಆರಾಧನೆ ಮಾಡುವುದ ಮುಖಾಂತರವಾಗಿ ದೇವರ ಅನುಗ್ರಹ ಪ್ರಾಪ್ತಿ ಅಂತೇಳಿ. ಇನ್ನು ಕುಂಭರಾಶಿಯವರಿಗೆ ಧನಿಷ್ಠ ನಕ್ಷತ್ರದ 2, 3, 4 ಪಾದ, ಶತಭಿಷ ನಕ್ಷತ್ರಗಳು ಅಂತೇಳಿ. ಏನು ಕೇಳಿದಾಗ ಇವರಿಗೆ ಸಂವತ್ಸರದಲ್ಲಿ ಗುರು ಎಲ್ಲಿರ್ತಾನೆ ಅಂತ ಕೇಳಿದಾಗ 5, 6ನೇ ಮನೆ ಅಂತೇಳಿ. ಇನ್ನು ಅಂತ್ಯದ ಶನಿ ಅಂತೇಳಿ, ಶನಿಯ ಅನುಗ್ರಹ ಇದೆ, ಗುರುಬಲ ಮಾತ್ರ ಇನ್ನು 2 ತಿಂಗಳು ಮಾತ್ರ ಇರುವಂತದ್ದು ಅಂತೇಳಿ. ಏನಾದ್ರೂ ಒಳ್ಳೆ ಕೆಲಸಗಳು ಅಂದ್ರೆ ಈ ಉಪನಯನಾದಿಗಳು ಮಾಡುವಂತದ್ದು ಇನ್ನು 2 ತಿಂಗಳಲ್ಲಿ ಮಾಡಿಸಬಹುದು. ಹಾಗೆ ವಿಶೇಷವಾಗಿ ಇನ್ನು ಜೂನ್ನಿಂದ ಏಪ್ರಿಲ್, ಜೂನ್, ಮೇ ಈ 3 ತಿಂಗಳು ಉದ್ಯೋಗದ ಕೊರತೆ ಆಗಬಹುದು. ಉದ್ಯೋಗವನ್ನು ತೆಗೆದುಹಾಕುವಂಥದ್ದು ಅಥವಾ ಹೊಸ ಉದ್ಯೋಗವನ್ನು ನಡೆಸುವಂಥದ್ದು ಇದೆಲ್ಲ ಆಗಬಹುದು. ಇನ್ನು ಆರೋಗ್ಯದಲ್ಲೂ ಅಷ್ಟೇ ಡಿಸೆಂಬರ್ ಇಂದ ಫೆಬ್ರವರಿಯವರೆಗೆ ಆರೋಗ್ಯದಲ್ಲಿ ಜಾಗೃತೆಯನ್ನು ವಹಿಸಿಕೊಳ್ಳಬೇಕು ಅಂತೇಳಿ. ಇನ್ನು ವಿಶೇಷವಾಗಿ ಇವರು ಅಷ್ಟೇ ನರಸಿಂಹ ದೇವರ ಆರಾಧನೆ ನಡೆಸುವುದರಿಂದಾಗಿ ದೇವರ ಅನುಗ್ರಹಕ್ಕೆ ಇವರು ಪಾತ್ರರಾಗ್ತಾರೆ ಅಂತೇಳಿ. ಇನ್ನು ಮೀನರಾಶಿಯವರಿಗೆ ಪೂರ್ವಭಾದ್ರ 3ನೇ ಪಾದ, 4 ಉತ್ತರ ಭಾದ್ರ, ಹಾಗೆ ರೇವತಿ ಅಂತೇಳಿ. ಇವರು ಗುರು 4ನೇ ಮನೆಯಲ್ಲಿದ್ದಾನೆ, ಚತುರ್ಥ ಮನೆ ಲಾಭ ಪ್ರಾಪ್ತಿ ಅಂತೇಳಿ. ಹಾಗೆ ಗುರು ನಾಡ್ದು ಜೂನ್ 2ರಿಂದ 4ನೇ ಮನೆಯಿಂದ 5ನೇ ಮನೆಗೆ ಗುರು ಹೋಗ್ತಾನೆ ಅಂತೇಳಿ. ಆದರೆ ಜನ್ಮದಲ್ಲಿ ಶನಿ ಇದ್ದಾನೆ. ಅದಕ್ಕೋಸ್ಕರವಾಗಿ ತುಂಬಾ ಜಾಗೃತಿ ವಹಿಸಿಕೊಳ್ಳಬೇಕು ಮೀನರಾಶಿಯವರು ಅಂತೇಳಿ. ಕಳೆದ ವರ್ಷ ತುಂಬಾ ಕಷ್ಟಪಟ್ಟಿದ್ದಾರೆ. ಈ ವರ್ಷವೂ ಅಷ್ಟೇ ಗುರು ಒಳ್ಳೆಯ ಅನುಗ್ರಹ ಇದೆ, ಆದ್ರೆ ಶನಿ ಜನ್ಮದಲ್ಲಿ ಇರುವುದರಿಂದಾಗಿ ಆರೋಗ್ಯದ ಸಮಸ್ಯೆ ತುಂಬಾ ಕಾಡ್ತದಂತೆ. ಆರೋಗ್ಯದಲ್ಲಿ ತುಂಬಾ ಜಾಗೃತಿ ವಹಿಸಿಕೊಳ್ಳಬೇಕು ಮೀನರಾಶಿಯವರು ಅಂತೇಳಿ. ದೇಹದಲ್ಲಿ ಉಷ್ಣತೆ ಬರುವಂತದ್ದು, ಗ್ಯಾಸ್ ಪ್ರಾಬ್ಲಮ್ ಇದೆಲ್ಲ ತುಂಬಾ ಜಾಸ್ತಿ ಆಗ್ತದೆ ಅಂತ ಹೇಳಿ ಯಾವಾಗ ಆ ಒಂದು ಮೀನರಾಶಿಯವರಿಗೆ ಅಂತೇಳಿ. ಇನ್ನು ವಿಶೇಷವಾಗಿ ಇವರು ಬ್ಯಾಂಕಿಂಗ್ ಕೆಲಸದಲ್ಲಿ ಇದ್ರೆ ನಾಡ್ದು ಜುಲೈಯಿಂದ ಡಿಸೆಂಬರ್ ವರೆಗೆ ತುಂಬಾ ಇವರಿಗೆ ಉನ್ನತ ಪ್ರಾಪ್ತಿ ಅಂತೇಳಿ. ನೂತನ ಗ್ರಹಗಳು ತೆಗೆದುಕೊಳ್ತಾರೆ. ಹಾಗೆ ಆ ಮನೆಯಲ್ಲಿ ಚೂರು ಕಲಹ ಉಂಟಾದೀತು. ಆದರೆ ರಾಜಕೀಯದಲ್ಲೂ ಯಾರೆಲ್ಲ
ಈ MLA ಇಂಥವರೆಲ್ಲ ಇದ್ದಾರೆ, ಅವರು ಜನವರಿಯಿಂದ ಬರುವ ಜನವರಿಯಿಂದ ಫೆಬ್ರವರಿ ಮೇವರೆಗೂ ಇವರಿಗೆ ತುಂಬಾ ಲಾಭದಾಯಕ ಅಂತೇಳಿ. ಇವರು ಅಷ್ಟೇ ನರಸಿಂಹದೇವರ ಆರಾಧನೆ ನಡೆಸುವಂತರಿದ್ದಾಗಿ ದೇವರ ಅನುಗ್ರಹ ಪ್ರಾಪ್ತಿ ಅಂತೇಳಿ. ಹೀಗೆ ಎಲ್ಲ ರಾಶಿಗಳ ಫಲವನ್ನು ಕಿಂಚಿತ್ತು ಸೂಕ್ಷ್ಮವಾಗಿ ನೋಡಿದ್ದೇವೆ. ಇಲ್ಲಿ ಮುಖ್ಯವಾಗಿ ಏನು ಕೇಳಿದಾಗ, ಯಾವತ್ತು ಹೇಳುವ ಹಾಗೆ ಗ್ರಹಗಳು ನಮಗೆ ಏನು ಕೇಳಿದಾಗ ಗೋಚರ, ಗ್ರಹಚಾರ ಅಂದ್ರೆ ಗ್ರಹಗಳ ಏನು ಸಂಚಾರ ಅಂತ, ಒಂದೊಂದು ಗ್ರಹಗಳು ಒಂದೊಂದು ಮನೆಯಲ್ಲಿ ಇಷ್ಟಿಷ್ಟು ವರ್ಷ ಅಂತ ಹೇಳ್ತಾರೆ. ಆ ವರ್ಷ ಗ್ರಹಗಳು ಸಂಚಾರ ಮಾಡ್ತಾವೆ. ಗ್ರಹಗಳು ನಮಗೆ ಯಾವತ್ತೂ ಪೀಡೆ ಕೊಡುವುದಿಲ್ಲ. ನಾವೀಗ ಗ್ರಹಚಾರ ಪೀಡಾ ಪರಿಹಾರಾರ್ಥಂ ಅಂತ ಹೇಳ್ತೇವೆ. ಗ್ರಹಚಾರ ಯಾವತ್ತೂ ನಮಗೆ ಪೀಡೆಗಳು ಕೊಡುವುದಿಲ್ಲ. ಪೀಡೆಗಳು ಕೊಟ್ರೆ ಅವರು ದೇವತೆಗಳು ಅಂತ ಹೇಳಿ ಅನಿಸಿಕೊಳ್ಳುವುದಿಲ್ಲ ಅಂತ ಹೇಳಿ. ಪೀಡೆಗಳು ಬರುವುದು ನಾವು ಏನು ಕೇಳಿದಾಗ, ಪೂರ್ವಜನ್ಮ ಕೃತ ಪಾಪಂ ವ್ಯಾಧಿ ರೂಪೇಣ ಜಾಯತೆ, ಹಿಂದಿನ ಜನ್ಮದಲ್ಲಿ ಮಾಡಿದಂತ ಕೆಟ್ಟ ಕೆಲಸಗಳು ಪೀಡೆ ಆದಿ ವ್ಯಾಧಿಗಳ ಕನ್ವರ್ಟ್ ಆಗುತ್ತದೆ ಹೊರತು ಗ್ರಹಗಳಿಂದ ನಮಗೆ ಯಾವತ್ತು ನಮಗೆ ಏನು ಆಗುವುದಿಲ್ಲ. ಯಾಕಂದ್ರೆ ಗ್ರಹಗಳು ಸೂಚನೆಕಾರಿ. ಈಗ ದೊಡ್ಡ ಕರೆಂಟಿನ ಟ್ರಾನ್ಸ್ಫಾರ್ಮರ್ ಇರ್ತದೆ, ಮುಂದ್ಗಡೆ ಅಪಾಯ ಅಂತ ಬರ್ದಿರ್ತಾರೆ. ಆ ಅಪಾಯ ಬೋರ್ಡ್ ಮುಟ್ಟಿದ್ರೆ ಅಪಾಯ ಆಗುತ್ತೋ? ಇಲ್ಲ, ಕರೆಂಟ್ ಮುಟ್ಟಿದ್ರೆ ಮಾತ್ರ ಅಪಾಯ ಆಗುವುದು. ಹಾಗೆ ನಮ್ಮ ಕರೆಂಟ್ ಯಾವ್ದು ಕೇಳಿದ್ರೆ ಪಾಪಕರ್ಮಗಳು. ಆ ಪಾಪಕರ್ಮಗಳಿಂದ ನಮಗೆ ಆದಿ ವ್ಯಾಧಿಗಳು ಸಂಭವಿಸುವಂತದ್ದು ಅಂತೇಳಿ. ಹಾಗೆ ವಿಶೇಷವಾಗಿ ಈ ಒಂದು ದಿವಸ ಇನ್ನು ಸಕಲ ಗ್ರಹಗಳ ಬಲ ನೀನೇ ಸರಸಿಜಾಕ್ಷ ಅಂತೇಳಿ. ಎಲ್ಲಾ ಗ್ರಹಗಳ ಬಲ ಯಾರು ಕೇಳಿದಾಗ ನರಸಿಂಹದೇವರು ಅಂತೇಳಿ. ಆ ನರಸಿಂಹದೇವರ ನಾವು ಅನುಗ್ರಹ ಆಯ್ತು ಅಂತ ಹೇಳಿದಾಗ, ಅವರ ಉಪಾಸನೆ ಮಾಡಿದೆ ಅಂತ ಹೇಳಿದಾಗ, ಎಲ್ಲರ ಮುಖಂಡ ಮಾನಿಟರ್ ಯಾರು ಕೇಳಿದ್ರೆ ನರಸಿಂಹದೇವರು. ಆ ನರಸಿಂಹದೇವರ ಅನುಗ್ರಹಕ್ಕೋಸ್ಕರವಾಗಿ ಆ ನರಸಿಂಹದೇವರ ಉಪಾಸನೆಯನ್ನು ಮಾಡುವ. ಹಾಗೆ ಗ್ರಹಗಳ ಒಂದು ಅನುಗ್ರಹಕ್ಕೋಸ್ಕರವಾಗಿ ನವಗ್ರಹಗಳ ಶಾಂತಿಯನ್ನು ಮಾಡಿಕೊಂಡು ಅದೇ ನಮ್ಮ ಕುಲದೇವರ, ಇಷ್ಟ ದೇವರ, ಎಲ್ಲ ದೇವತೆಗಳ ಅನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ಆರಾಧನೆಯನ್ನು ನಡೆಸುವ. ತನ್ಮುಖಾಂತರವಾಗಿ ಏನು ಕೇಳಿದಾಗ ನಮ್ಮ ಕುತ್ತಿಗೆ ಸ್ವಾಮಿಗಳ ಅನುಗ್ರಹ ಆಶೀರ್ವಾದದೊಂದಿಗೆ ಏನು ಕೇಳಿದಾಗ ಅವರ ಸಲಹೆ ಮೇರೆಗೆ ನಾವು ಭಗವದ್ಗೀತೆ ಒಂದು ತರಗತಿಯನ್ನು ಆರಂಭ ಮಾಡಿದ್ದೇವೆ. ಈಗ 2 ತಿಂಗಳಾಗಿದೆ. ಆ ಒಂದು ಅಧ್ಯಾಯ ಮುಗ್ದಿದೆ. ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಏನು ಕೇಳಿದಾಗ, ನಾವು ಆ ಭಗವಂತನ ಆ ನುಡಿಯನ್ನು ಕೇಳುವ, ಅದನ್ನು ಕಲಿಯುವ ಅಂತೇಳಿ. ಯಾಕಂದ್ರೆ ನಮಗೋಸ್ಕರ ಅಲ್ಲ, ನಮ್ಮ ಏನು ಆ ಒಂದು ಪರಂಪರೆಗೋಸ್ಕರವಾಗಿ, ನಮ್ಮ ಆ ಮಕ್ಕಳಿಗೋಸ್ಕರವಾಗಿ ನಾವು ಕಲಿತು ಮಕ್ಕಳಿಗೂ ಹೇಳಿಕೊಡುವ ಅಂತೇಳಿ. ನಮ್ಮ ಧರ್ಮ ಏನು, ನಮ್ಮ ಸನಾತನ ಧರ್ಮ ಏನು ಹೇಳಿದೆ ಎನ್ನುವಂಥದ್ದು ನಮಗೂ ಗೊತ್ತಿರಬೇಕು, ಮಕ್ಕಳಿಗೂ ಗೊತ್ತಿರಬೇಕು. ಈಗ ಹೇಗಾಗಿದೆ ಅಂತ ಕೇಳಿದಾಗ, ನಾವು ಮಾಡುವಂತ ಪೌರೋಹಿತ್ಯ ಪ್ರತಿ ತಿಂಗಳು ಪ್ರತಿ ವಾರಕ್ಕೂ ತಂದೆ ಬರ್ತಾರೆ, ತಾಯಿ ಬರ್ತಾರೆ, ನನ್ನ ಮಗ ಹಾಳಾಗಿದ್ದಾನೆ, ಕುಡಿಯುವಂತ ಚಹ ಇದೆ, ತುಂಬಾ ಸಾಧಿತ ತಪ್ಪಿದ್ದಾನೆ, ಏನಾದ್ರೂ ಮಾಡಿ, ಏನಾದ್ರೂ ಹೋಮ ಮಾಡಿ ಅಂತ ಹೇಳ್ತಾರೆ. ನಾವು ಮಾಡಬಹುದು, ಆದ್ರೆ ಎಷ್ಟು ದಿವಸ? ಕ್ಷಣಿಕಕ್ಕೆ ಒಂದು ಲಾಭ, ಅವರಿಗೆ ಒಂದು ನೆಮ್ಮದಿ, ಆದರೆ ಅದು ಪರ್ಮನೆಂಟ್ ಇರ್ತದೋ? ಇಲ್ಲ. ಅದಕ್ಕೋಸ್ಕರವಾಗಿ ನಮಗೆ ಮನೆಯೇ ಪಾಠಶಾಲೆ. ಅದಕ್ಕೋಸ್ಕರವಾಗಿ ತಂದೆ ತಾಯಿಗರೇ ನಮಗೆ ಗುರುಗಳು. ಅದಕ್ಕೋಸ್ಕರವಾಗಿ ನಾವು ಕಲಿಯುವ, ಮಕ್ಕಳಿಗೂ ಹೇಳಿಕೊಡುವ ಅಂತೇಳಿ. ಯಾಕಂದ್ರೆ ಎಲ್ಲಾ ಧರ್ಮ, ನಮ್ಮ ಹಿಂದೂ ಧರ್ಮ ಬಿಟ್ಟು ಎಲ್ಲಾ ಧರ್ಮಗಳಲ್ಲೂ ಅವರವರು ಅವರ ಧರ್ಮಗಳನ್ನು ಬೋಧನೆ ಮಾಡ್ತಾ ಇದ್ದಾರೆ, ನಾವು ಮಾತ್ರ ಮಾಡ್ತಾ ಇಲ್ಲ ಅಂತೇಳಿ. ಆದ್ರೆ ನಮಗೆ ಏನು ಕೇಳಿದ್ರೆ ತುಂಬಾ ಗ್ರಂಥಗಳು, ಯಾವ ಗ್ರಂಥಗಳನ್ನು ನಾವು ಆಯ್ಕೆ ಮಾಡುವಂತದ್ದು? ಯಾಕಂದ್ರೆ 4 ವೇದಗಳು, ಅದಾದ್ಮೇಲೆ ಇನ್ನು ಏನು ಷಡಾಂಗಗಳು, 6 ಅಂಗಗಳು, ಜ್ಯೋತಿಷ್ಯ, ಮೀಮಾಂಸಾ, ಇದೆಲ್ಲ ಷಡಾಂಗಗಳು, 18 ಪುರಾಣಗಳು, ಅದರಾದ್ಮೇಲೆ ಏನು ಉಪನಿಷತ್ತುಗಳು. ಯಾವುದನ್ನು ಕಲಿಯುವಂಥದ್ದು, ಯಾವುದನ್ನು ಬಿಡುವಂಥದ್ದು ಅಂತೇಳಿ. ಅದಕ್ಕೆ ಎಲ್ಲಾ ಒಂದು ಶಾಸ್ತ್ರಗಳ ಸಾರ ಯಾವುದು? ಮಹಾಭಾರತ 1 ಲಕ್ಷ ಒಂದು ಸ್ತೋತ್ರಗಳಿದೆ, ಶ್ಲೋಕಗಳಿದೆ. ಅದರ ಸಾರ ಭಗವದ್ಗೀತೆ. ಇಡೀ ಮಹಾಭಾರತ ಸಾರ ಯಾವುದು ಕೇಳಿದಾಗ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ. ಇದು ಕಲ್ತ್ರೆ ಸಾಕು ಅಂತೇಳಿ. ಕೆಲವರು 700 ಶ್ಲೋಕವನ್ನು ಕಲಿಲಿಕ್ಕೂ ಆಗುದಿಲ್ಲ ಹೇಳಿದಾಗ, ನೀವು ಪುರುಷೋತ್ತಮ ಯೋಗವನ್ನು ಕಲ್ತ್ರೂ ಸಾಕಂತೆ ಇಡೀ ಭಗವದ್ಗೀತೆಯ ಸಾರ ಆ ಪುರುಷೋತ್ತಮ 15ನೆಯ ಆ ಒಂದು ಅಧ್ಯಾಯ ಅಂತೇಳಿ. ಯಾಕೆ ಭಗವದ್ಗೀತೆಯನ್ನೇ ಕಲಿಬೇಕು ಅಂತ ಹೇಳಿದಾಗ, ಇದು ಕೇವಲ ಭಗವದ್ಗೀತೆ ಎನ್ನುವಂಥದ್ದು ಏನು ಬ್ರಾಹ್ಮಣರ ಸೊತ್ತಲ್ಲ, ಎಲ್ಲರ ಸೊತ್ತು ಅಂತೇಳಿ. ಎಲ್ಲರೂ ಕಲಿಯಬೇಕು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತ್ಯಾ ಪ್ರಯಚ್ಚಿತೆ ಅಂತೇಳಿ ಭಗವಂತ ಹೇಳುವ ಹಾಗೆ, ನೀನು ಭಕ್ತಿಯನ್ನು ಮಾಡು. ನೀನು ಇಲ್ಲಿ ವರ್ಣ ಬರುವುದಿಲ್ಲ, ಜಾತಿ ಬರುವುದಿಲ್ಲ, ನಿನಗೆ ಭಕ್ತಿ ಶ್ರದ್ಧೆ ಇದೆಯೋ, ನೀನು ಯಾವ ವರ್ಣದವನು ಬೇಕಾದರೂ ಈ ಭಗವದ್ಗೀತೆಯನ್ನು ಕಲಿಯಬಹುದು ಅಂತೇಳಿ. ಅದಕ್ಕೋಸ್ಕರವಾಗಿ ನಾವು ಆ ಒಂದು ಭಕ್ತಿಯನ್ನು ಮಾಡಲಿಕ್ಕೋಸ್ಕರವಾಗಿ ಆದರೂ, ಭಗವಂತನ ಅನುಗ್ರಹಕ್ಕೋಸ್ಕರವಾಗಿ ಆದರೂ ನಾವು ಕಲಿಬೇಕು. ಒಂದಾದ್ರೆ ಇನ್ನೊಂದು ಏನು ಕೇಳಿದಾಗ, ಬೇರೆ ಯಾವುದೇ ಧರ್ಮದಲ್ಲಿ ಸ್ವತಃ ದೇವರೇ ಬಂದು ಹೇಳಿದ್ದಿಲ್ಲ ಇದನ್ನು ಮಾಡು ಅಂತೇಳಿ. ಆದರೆ ನಮ್ಮ ಧರ್ಮದಲ್ಲಿ
ಭಗವದ್ಗೀತೆಯಲ್ಲಿ ಭಗವಂತನೇ ಖುದ್ದಾಗಿ ಬಂದು ನಾನು ಇದರಲ್ಲಿ ಇದ್ದೇನೆ, ವಿಭೂತಿ ಯೋಗದಲ್ಲಿ ಇದರಲ್ಲಿ ಇದ್ದೇನೆ, ನಾನು ಹೀಗೆ ಮಾಡ್ತಾ ಇದ್ದೇನೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತಂ ಪಚಾಮ್ಯನ್ನಂ ಚತುರ್ವಿಧಂ. ನಾನು ನಿನ್ನ ದೇಹದಲ್ಲೇ ಇದ್ದೆ, ನಿನ್ನ ಒಳಗೆ ಇದ್ದುಕೊಂಡು ನೀನು ತಿನ್ನುವಂತ ಎಲ್ಲ ಆಹಾರಗಳನ್ನು ನಾನು ಅದರಲ್ಲಿ ಇದ್ದುಕೊಂಡು ನಿನಗೆ ಚೈತ್ಯವನ್ನು ತುಂಬುತ್ತೇನೆ ಅಂತೇಳಿ ಭಗವಂತ ಹೇಳುವಾಗ, ಆ ಭಗವಂತ ನುಡಿ ನಾವು ಕಲಿಯಿಲ್ಲ ಅಂತ ಹೇಳಿದಾಗ ಎಷ್ಟು ತಪ್ಪಲ್ವಾ? ಅದಕ್ಕೋಸ್ಕರವಾಗಿ ಭಗವಂತನೇ ಖುದ್ದಾಗಿ ಬಂದು ಹೇಳಿದ್ದಾನೆ. ಈಗ ಉದಾಹರಣೆಗೆ ಮನೆಗೆ ಒಬ್ಬ ನೆಂಟರು ಬರ್ತಾರೆ ನಮಗೆ ಇನ್ವೈಟ್ ಮಾಡ್ಲಿಕ್ಕೆ, ಅವರ ಫಂಕ್ಷನ್ಗೆ ಬಂದ್ರೆ ಒಂದೊಂದು ಬೆಲೆ. ಯಾರೋ ಸಂಬಂಧದವರು ಬರ್ತಾರೆ ಮನೆಗೆ ಬರಬೇಕು ಅಂತ ಹೇಳಿದಾಗ ನಾವು ಹೋಗುದಿಲ್ಲ, ಖುದ್ದಾಗಿ ಅವರೇ ಬಂದಾಗ ನಾವು ಹೋಗ್ತೇವೆ. ಹಾಗೆ ಇಲ್ಲಿ ಭಗವಂತ ಖುದ್ದಾಗಿ ಬಂದು ಅವನೇ ನಾನು ಇಂಥದ್ರಲ್ಲಿ ಇದ್ದೇನೆ ಅಂತ ಹೇಳುವಾಗ, ಇಂಥದನ್ನು ಕಲಿ ಅಂತ ಹೇಳುವಾಗ ನಾವು ಯಾಕೆ ಕಲಿಯುವುದಿಲ್ಲ? ಅದಕ್ಕೋಸ್ಕರವಾಗಿ ಈಗ ವಿಭೂತಿ ಯೋಗದಲ್ಲಿ ತುಂಬಾ ಹೇಳ್ತಾ ಬರ್ತಾನೆ. ಆದಿತ್ಯಾನಾಮಹಂ ವಿಷ್ಣು ಜ್ಯೋತಿಷಾಂ ರವಿರಂ ಶುಭಾನ್, ಹಾಗೆ ವೇದಾನಾಂ ಸಾಮವೇದೋಸ್ಮಿ ದೇವಾನಾಂ ಅಸ್ಮಿ ವಾಸುಕಿ, ಹಾಗೆ ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶು ಯಕ್ಷರಕ್ಷಸಾಂ, ಹಾಗೆ ಪ್ರಹ್ಲಾದ ಶಾಸ್ತ್ರ ದೈತ್ಯಾನಾಂ ಕಾಲಯತಾಮಹಂ ಅಂತ ಹೇಳಿ, ಎಲ್ಲಿ ಕೊನೆಗೆ ದೈತ್ಯರನ್ನು ನಾನು ಬಿಡ್ಲಿಲ್ಲ, ಅಲ್ಲಿ ಪ್ರಹ್ಲಾದ ನಾನಿದ್ದೇನೆ ಅಂತ ಹೇಳಿ. ಅದಕ್ಕೋಸ್ಕರವಾಗಿ ಇಷ್ಟು ಭಗವಂತ ಇಷ್ಟು ಮಾಡುವಾಗ, ಇಷ್ಟು ಬಂದು ನಮಗೆ ಎಲ್ಲ ನಮಗೋಸ್ಕರವಾಗಿ ಆ 700 ಶ್ಲೋಕವನ್ನು ಬೋಧನೆ ಮಾಡುವಾಗ ನಾವು ಯಾಕೆ ಕಲಿಯುವುದಿಲ್ಲ? ಅದಕ್ಕೋಸ್ಕರವಾಗಿ ಆ ಭಗವಂತನ ಅನುಗ್ರಹ, ಹಾಗೆ ಆ ಪುಣ್ಯ ಪ್ರಾಪ್ತಿ, ಹಾಗೆ ನಮ್ಮ ಮಕ್ಕಳಿಗೂ ಅದನ್ನು ಕಲಿಸುವ, ನಾವು ಕಲಿಯುವ ಈ ಒಂದು ಹೊಸ ವರ್ಷದಲ್ಲಿ, ಈ ಒಂದು ಪರಾಭವ ಸಂವತ್ಸರ ನಮ್ಮ ಈ ಏನು ಕೇಳಿದ್ರೆ ನಮ್ಮ ಈ ಎಲ್ಲ ಷಡ್ವೈರಿಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿಗೆ ಸೋಲು ಉಂಟಾಗಲಿ, ಹಾಗೆ ನಮ್ಮಲ್ಲಿರುವಂತ ಉದಾಸೀನಗಳಿಗೆ, ಬೇಜವಾಬ್ದಾರಿಗೆ ಸೋಲುಂಟಾಗಲಿ, ಹಾಗೆ ನಮಗೆ ಜಯಪ್ರಾಪ್ತಿಯಾಗಲಿ, ಹಾಗೆ ಭಗವಂತನ ನಾಮಗಳನ್ನು ಕಲಿಯುವ, ಭಗವಂತನ ನುಡಿಗಳನ್ನು ಕಲಿಯುವ, ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಮ್ಮ ಹಿಂದೂ ಧರ್ಮದ ಒಂದು ವೈಶಿಷ್ಟ್ಯವೇ ಅದೇ, ಎಲ್ಲರೂ ಒಳ್ಳೆದಾಗಲಿ, ನಾವು ನಮಗೂ ಒಳ್ಳೆದಾಗಲಿ ಎನ್ನುವಂಥದ್ದೇ ಸನಾತನ. ಯಾಕಂದ್ರೆ ಅದ್ವೈಷ್ಟಾಂ ಸರ್ವಭೂತಾನ ಮೈತ್ರ ಕರುಣಮೇವಚ ನಿರ್ಮಮಃ ನಿರಹಂಕಾರ ಸಮದುಃಖ ಸುಖ ಕ್ಷಮಿ ಅಂತ ಹೇಳಿ. ಏನು ಒಂದು ವಿಷಯ ಮರೆತೋಯ್ತು, ಏನು ಕೇಳಿದಾಗ ನಾವು ಗುಡ ಲಿಂಬಕ ಭಕ್ಷಣ ಬೇವು ಬೆಲ್ಲ ತಿಂತೇವೆ. ಯಾಕೆ ಎಂದು ಕೇಳಿದಾಗ ಸುಖ ಕಷ್ಟವನ್ನು ಸರಿಯಾಗಿ ನಮ್ಮ ಜೀವನದಲ್ಲಿ ನಾವು ತೊಡಗಿಸಿಕೊಳ್ತೇವೆ ಅಂತೇಳಿ. ಅದನ್ನೇ ಭಗವಂತ ಹೇಳುವಂತದ್ದು, ಸುಖ ದುಃಖ ಕ್ಷಮ ದುಃಖ ಸುಖ ಕ್ಷಮಿ ಅಂತೇಳಿ. ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ, ಎರಡನ್ನೂ ನಮ್ಮ ಜೀವನದಲ್ಲಿ ನಾವು ಸೇರಿಸಿಕೊಳ್ಳಬೇಕು. ಅಂದರೆ ಸುಖ ಬಂದಾಗ ದೇವರ ಅನುಗ್ರಹದಿಂದ ಬಂತು ಅಂತೇಳಿ, ದುಃಖ ಬಂದಾಗ ನನ್ನ ಪೂರ್ವಾರ್ಜಿತ ಕರ್ಮಗಳಿಂದ ಬಂತು ಅಂತೇಳಿ ತಿಳಿದುಕೊಳ್ಬೇಕಂತೆ. ಹೀಗೆ ಎರಡನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು, ಹಾಗೆ ಅನುಸಂಧಾನ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಗುಡ ನಿಂಬಕ ಭಕ್ಷಣಂ. ಅದಕ್ಕೆ ಶ್ಲೋಕ ಹೇಳ್ತಾರೆ, ಏನು ಕೇಳಿದಾಗ ಶತಾಯು ವಜ್ರದೇಹಾಯ ಸರ್ವಸಂಪತ್ ಸಮೃದ್ಧಯೇ ಸರ್ವಾರಿಷ್ಟ ನಿವೃತ್ತಾಯ ಗುಡ ನಿಂಬಕ ಭಕ್ಷಣಂ ಅಂತ ಹೇಳಿ. ಯಾರು ಈ ದಿನ ಆ ಗುಡ ನಿಂಬಕ, ಆ ಎಳ್ಳು, ಆ ಒಂದು ಬೇವು ಬೆಲ್ಲವನ್ನು ತಿಂತಾರೋ, ಶತಾಯು ವಜ್ರದೇಹ, 100 ವರ್ಷಗಳ ಕಾಲ ಆ ಭಗವಂತ ವಜ್ರದಂತಹ ದೇಹವನ್ನು ನೀಡ್ತಾನೆ ಅಂತ ಹೇಳಿ. ಹಾಗೆ ಸರ್ವ ಸಂಪತ್ ಸಮೃದ್ಧಯೇ, ಅವ್ರು ಏನೇನು ಅವರಿಗೆ ಸಂಪತ್ತು ಬೇಕು, ಕೆಲವರಿಗೆ ಜ್ಞಾನ ಎನ್ನುವಂತಹ ಸಂಪತ್ತು, ಕೆಲವರಿಗೆ ಹಣ ಎನ್ನುವಂತಹ ಸಂಪತ್ತು, ಆ ಎಲ್ಲಾ ಸಂಪತ್ತಂತೂ ಭಗವಂತ ನೀಡ್ತಾನೆ ಅಂತೇಳಿ. ಸರ್ವಾರಿಷ್ಟ ನಿವೃತ್ತಾಯ, ಎಲ್ಲ ಅರಿಷ್ಟಗಳು ಎಲ್ಲ ನಾಶವಾಗ್ತದೆ ಅಂತೇಳಿ. ಅದಕ್ಕೋಸ್ಕರವಾಗಿ ಆ ಒಂದು ಗುಡನಿಂಬಕ ಭಕ್ಷಣವನ್ನು ಈ ದಿನ ನಡೆಸಬೇಕು ಅಂತೇಳಿ. ಹಾಗೆ ಗಂಟೆ ಆಯ್ತು, ಜಾಸ್ತಿ ಹೊತ್ತು ತಗೊಳ್ಳುವುದಿಲ್ಲ. ಇನ್ನು ವಿಶೇಷವಾಗಿ ಈ ಒಂದು ಸಂವತ್ಸರದಲ್ಲಿ ಎಲ್ಲರಿಗೂ ಭಗವಂತ ಒಳಿತನ್ನು ಮಾಡಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು. ಪಾಲಯಾಚ್ಯುತ ಪಾಲಯ ಪಾಲಯ